ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಮ್ಮ ಜೊತೆಗೆ ಹಿತಾಕ್ಷಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಿತಾಕ್ಷಿ ಮೇಡಮ್ ಮಂಗಳೂರಿನವರು. ಅವರು DXN ನಲ್ಲಿ ಸುಮಾರು ಒಂದು 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಅದಲ್ಲದೆ ಅವರು ಸ್ಟಾರ್ ಆಗಿ ರೂಬಿ ಆಗಿದ್ದಾರೆ. ಹಾಗೆ ಅವರು ಅವರದೇ ಆದ ವೃತ್ತಿ ಅಂದ್ರೆ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಾರೆ. ತುಂಬಾ ಬ್ಯುಸಿ ಮೇಡಮ್ ಅವರು. ಅವರು ಈಗ ನಮ್ಮ DXN ಯೂಸ್ ಮಾಡಿದಂದ್ರೆ ಏನು ಲಾಭ ಆಗಿದೆ, ಹೇಗೆ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಹೇಗೆ ಅವರಿಗೆ ಎಷ್ಟೆಷ್ಟು ಜನರಿಗೆ ಪರಿಣಾಮ ಆಗಿದೆ, ಹಾಗೂ ಯಾಕೆ ಯೂಸ್ ಮಾಡಬೇಕು ಅದರ ಬಗ್ಗೆ ನಮಗೆ ತಿಳಿಸ್ಕೊಳ್ಲಿಕ್ಕಿದ್ದಾರೆ. ನಾನು ಡೈರೆಕ್ಟ್ ಆಗಿ ಮೈಕ್ ಅನ್ನ ಹಿತಾಕ್ಷಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಓವರ್ ಟು ಹಿತಾಕ್ಷಿ ಮೇಡಮ್. ಗುಡ್ ಮಾರ್ನಿಂಗ್, ಸ್ಟಾರ್ಟ್ ಮಾಡಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ಸರಿ ಇದೆ ಮೇಡಮ್, ಸರಿ ಇದೆ. ಹಿತಾಕ್ಷಿ ಅವರೇ, ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದ್ದಾರೆ. ಕೇಳಿಸ್ತಾ ಇದೆ ಅಲ್ಲ? ಅವ್ರಿಗೇನ್ ತೊಂದರೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಅಥವಾ ನೆಟ್ವರ್ಕ್ ಇಶ್ಯೂಸ್ ಆಗಿದೆ ಮೋಸ್ಟ್ಲಿ. ಅವರಿಗಾಗಿದೆಯೋ ನಮ್ಗಾಗಿದೆಯೋ ಇಲ್ಲಿ ಫುಲ್ ನೆಟ್ವರ್ಕ್ ಇದೆ ಅಲ್ಲ? ಅಲ್ಲೇ ಸ್ಟಕ್ ಆಗಿದೆ. ಸ್ಟ್ರಕ್ ಆಗಿದೆ ನೋಡಿ. ಓಕೆ, ಇನ್ಯಾರಾದ್ರೂ ನಿಮ್ಗೆ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೂ ಕೊಡ್ತೀವಿ ನಾವು ಚಾನ್ಸ್. ಹೌದೇನೋ ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು. ಸ್ಟಾರ್ಟ್ ಮಾಡಿ ಮೇಡಮ್. ಕೇಳಿಸ್ತಾ ಇಲ್ವಾ ಹಿತಾಕ್ಷಿ? ನಮ್ಗೆ ಕೇಳಿಸ್ತಾ ಇದೆ, ಕಾಣ್ತಾ ಇದೆ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಅವರಿಗೇನು ಸ್ವಲ್ಪ ಇಶ್ಯೂಸ್ ಇರ್ಬೋದು, ಅವರ ಕಂಪ್ಯೂಟರ್ ಇಶ್ಯೂಸ್ ಇರ್ಬೋದು ಅಥವಾ ಮೊಬೈಲ್ ಇಶ್ಯೂಸ್ ಗೊತ್ತಾಗ್ತಾ ಇಲ್ಲ. ಅದು ಮ್ಯೂಟ್ ಆಗ್ಲಿಲ್ವಾ ಅಂತ? ಅವ್ರದ್ದು ಮ್ಯೂಟ್ ಆಗ್ಲಿಲ್ಲ ಅಲ್ಲ? ಹೊಸದಾಗಿ ಮಾಡ್ತಾ ಇದ್ದಾರೆ. ಓಕೆ, ಯಾರಾದ್ರೂ ಬೇರೆಯವರು ಮಾತಾಡ್ಲಿಕ್ಕಿದ್ದೀರಾ? ರಾಘವೇಂದ್ರ, ಹಲೋ ಹಲೋ, ಹೇಳಿ ಮೇಡಮ್. ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೇನೋ ಪ್ರಾಬ್ಲಮ್ಸ್ ಇರ್ಬೋದು, ಹಾಗಾಗಿ ವಿಲ್ ಸಿ. ಅದೇ ಬೇರೆಯವರು ಯಾರಿಗೂ ಕೊಡ್ಬೋದು. ಬೇರೆ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ತೀನಿ. ಕೆಲವರಿಗೆ ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನಾವು ಮಾತಾಡ್ಬೋದು ನೋಡಿ. ಅನ್ಮ್ಯೂಟ್ ಆಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದು. ನೀವು ಸಹ ಮಾತಾಡಿದ್ರೆ ಎಷ್ಟೋ ಜನರಿಗೆ ಅದು ಗೊತ್ತಾಗ್ತದೆ. ಹಾಗಾಗಿ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಈಗೊಂದು ಮೇಡಮ್ ಹೇಳಿದ್ರಲ್ಲ, ನಮ್ಮ ಪರಿಸ್ಥಿತಿ ನಮ್ಮ ತಂದೆ ತಾಯಿ ಕಾರಣ, ಗುರುಗಳ ಕಾರಣ ಅಂತ ಹೇಳಿ. ನಾವು ಹಾಗೆ ತಿಳ್ಕೊಂಡಿದ್ವಿ. ಮೊದ್ಲೇ ನಮಗ್ ಬೈತಾ ಇದ್ರು ತಂದೆ ತಾಯಿಗಳು, ಕೆಲಸ ಮಾಡಿ ಬಡಿತಾ ಇದ್ರು, ಹೊಡಿತಾ ಇದ್ರು. ಅದು ಯಾಕೆ ಹೇಳಿದ್ರು ಅಂತ ನಾವು ಅರ್ಥ ಮಾಡ್ಕೊಂಡಿಲ್ಲ.
ನಮ್ಮ ಒಳ್ಳೇದಕ್ಕಾಗಿ ಹೊಡೆದಿದ್ರು, ನಮಗ್ ಬೈದಿದ್ರು ಅಂತ ತಿಳ್ಕೊಂಡ್ರೆ ನಮ್ಮ ಜೀವನ ಅತ್ಯುತ್ತಮವಾಗಿರ್ತಿತ್ತು. ಎಲ್ಲರ ಪರಿಸ್ಥಿತಿನೂ ಹಾಗೆ ಇದೆ. ನಾವು ಅವ್ರು ಹಾಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು, ಅದನ್ನ ಬದಲಾಯಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ. ನಿನ್ನ ಹತ್ರ ಆಗೋದ್ರ ಆಗ್ತದೆ ಅನ್ಕೊಂಡು ನಾವು ಸಿದ್ಧ ಮಾಡಿ ತೋರಿಸ್ತಾ ಇದ್ರೆ ನಾವು ಉತ್ತಮ ವ್ಯಕ್ತಿಗೆ ಆಗ್ತಿದ್ವಿ. ಎಲ್ಲರ ಪರಿಸ್ಥಿತಿ ಅದೇ ಆಗಿದೆ ಸರ್. ಕರೆಕ್ಟ್. ತುಂಬಾ ಚೆನ್ನಾಗಿ 2 ವಿಡಿಯೋ ತುಂಬಾ ಚೆನ್ನಾಗಿ ಹೇಳಿದಾರೆ ಅವ್ರು. ಹಾಗಾಗಿ ತುಂಬಾ ಚೆನ್ನಾಗಾಗಿದೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಿಂಥಿಯಾ, ನಾನು ಉಡುಪಿಯಿಂದ. ಹೇಳಿ. ನನಗೆ ಒಂದು ವಿಷಯ ಶೇರ್ ಮಾಡ್ಬೇಕಂತ ಎಣಿಸ್ತಾ ಇದ್ದೆ ನಿನ್ನೆಯಿಂದ. ಹೌದಾ? ಓಕೆ, ನೀವು ಶೇರ್ ಮಾಡ್ಬೋದು. ಸರಿ, 1 ಮಿನಿಟ್. ಹೇಳಿ. 2 years ಆಯ್ತು DXN ಗೆ ಬಂದು. ಯಾಕಂದ್ರೆ ನನಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು ಬರುವಾಗ. ಹಿಮೋಗ್ಲೋಬಿನ್ ಕಮ್ಮಿ ಇತ್ತು, ಮತ್ತೆ ನನಗೆ ಸ್ವಲ್ಪ ಗಾಳಿ ಬಂದ್ರು ಕೂಡ ಚಳಿ ಆಗುದು, ಮತ್ತೆ ನನಗೆ ಇಮ್ಯುನಿಟಿಯೇ ಇರ್ಲಿಲ್ಲ. ಅಂದ್ರೆ ನಂಗೆ ಸ್ಟ್ರೆಂತೇ ಇಲ್ಲ, ಒಂಥರ ವೀಕ್ ಫೀಲ್ ಇದ್ದೆ ನಾನು. ಬಟ್ ನಾನು 2 years ಇಂದ ನನ್ನ ಸ್ಪಿರುಲಿನ ಯಾವತ್ತೂ ಬಿಡ್ಲೇ ಇಲ್ಲ. ನಾನು ಡೈಲಿ ತಗೊಳ್ತೇನೆ, ಡೈಲಿ 6 tablets ಅಟ್ ಎ ಟೈಮ್ ತಗೊಳ್ತೇನೆ. ಅದಾದ್ಮೇಲೆ ನನ್ಗೆ ನನ್ನ ವೆಯ್ಟ್ ಕೂಡ ಗೇನ್ ಆಯ್ತು, ಹಿಮೋಗ್ಲೋಬಿನ್ ಜಾಸ್ತಿ ಆಯ್ತು, ಮತ್ತೆ ನನ್ನ ಎಂತ ಹೇಳ್ತಾರೆ ಫಿಸಿಕಲಿ ಮೆಂಟಲಿ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು. ನಾನಂದ್ರೆ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾನು ಅಷ್ಟು ಪುವರ್ ಇದ್ದೆ. ಬಟ್ ಇದು ನಾನು ಯೂಸ್ ಮಾಡಿದ ನಂತರ DXN ಪ್ರಾಡಕ್ಟ್ ನನಗೆ ತುಂಬಾ ಒಳ್ಳೇದಾಗಿದೆ ಸರ್. ತುಂಬಾ ನಂಗೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು, ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇತ್ತು. ನನಗೆ ಯಾವ ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕೆ ಅಥವಾ ಒಂದು 10 ನಿಮಿಷ ಎಲ್ಲಿ ಸಹ ಒಂದು ಕಡೆ ಒಂದು ಚೇರ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ನೆಕ್ ಪೇನಿನಿಂದ. ನಾನು ಎಲ್ಲೂ ಕುತ್ಕೊಳ್ಳಿಲ್ಲ. ಬಟ್ ನಾನು ಮೊನ್ನೆ ಬ್ಯಾಂಗ್ಳೂರಿಗೆ ಸೆಮಿನಾರ್ 2 ದಿನ ಹೇಗೆ ಕುತ್ಕೊಂಡೆ ನನಗೆ ಒಂದು ಅರ್ಥ ಆಗ್ಲಿಲ್ಲ. ನನಗೆ ಯಾವುದೇ ಪ್ರಾಬ್ಲಮ್ ಇದೆ, ಒಂದು ಹೆಡ್ಡೇಕ್ ಕೂಡ ಬರ್ಲಿಲ್ಲ ನನಗೆ. ನಾನು 12 ಗಂಟೆ ರಾತ್ರಿ ತನಕ ಎಚ್ಚರ ಇದ್ದೆ. ಹೇಗೆ ಒಂದು ಹೋಗಿದ ಒಂದು ಅನುಭವವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಿಲ್ಲ, ಆ ತರ ನನಗೆ ಒಂದು ಫೀಲ್ ಆಯ್ತು. ಯಾಕಂದ್ರೆ ನಮ್ಗೆ DXN ನಾವೆಲ್ಲರೂ ಒಂದು ಥಿಂಕ್ ಮಾಡುದು, ನಮ್ಗೆ ಬೇಡ, ನನ್ಗೆ ಅದು ಸಮಸ್ಯೆ ಇಲ್ಲ, ಇದು ಸಮಸ್ಯೆ ಇಲ್ಲ, ಏನಿಲ್ಲ. ನಾವೊಂದು ಜಸ್ಟ್ ಸ್ಪಿರುಲಿನವನ್ನು ಚೇಂಜಸ್ ಮಾಡಿ ನಾವು ಎಲ್ಲ ತಗೊಳ್ಬೇಕಂತ ಹೇಳಲ್ಲ ನಾನು. ಜಸ್ಟ್ ಒಂದು ಸ್ಪಿರುಲಿನದಲ್ಲಿ ನಮ್ಮ ಹೆಲ್ತ್ ಅನ್ನು ತುಂಬಾ ಹೆಲ್ತ್ ಇಂಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ. ಇದು ನನ್ನ ಮಗಳಿಗೂ ಕೊಡ್ತೇನೆ ನಾನು. ಅವಳಲ್ಲಿ ಕೂಡ ತುಂಬಾ ಚೇಂಜಸ್ ಇದೆ. ಅವಳಿಗೆ ಯಾವಾಗ್ಲೂ ಮೈಗ್ರೇನ್ ಹೆಡ್ಡೇಕ್ ತುಂಬಾ ಬರ್ತಿತ್ತು, ವೀಸಿಂಗ್ ಪ್ರಾಬ್ಲಮ್. ನೈಟ್, ಈ ಮಳೆಗಾಲದಲ್ಲಿ ನೈಟಿಗೆ ದಿನ ಒಂದು ಚೂರು ಎಣ್ಣೆ ಪಸೆ ತಿಂದ್ರೆ ಸಾಕು, ಕೊಯ್ ಅಂತ ಒಂದು ಸೌಂಡ್ ಮಾಡಿ ಅವಳು ಕೆಮ್ತಾ ಇದ್ಲು, ವೀಸಿಂಗ್ ಬರ್ತಾ ಇತ್ತು ಅವಳಿಗೆ. ಇವಾಗ ನಾವಿಬ್ರು ಸ್ಪಿರುಲಿನವನ್ನು ಕರೆಕ್ಟ್ ನಾನು ಬೇರೆ ಕೂಡ ಯೂಸ್ ಮಾಡ್ತೇನೆ, ನ್ಯೂರೋ ಯೂಸ್ ಮಾಡ್ತೇನೆ. ಆ ನ್ಯೂರೋ ಯೂಸ್ ಮಾಡಿದ್ಮೇಲೆ ನನಗೆ ಕೈಯಲ್ಲಿ ಮತ್ತೆ ಕಾಲಿನಲ್ಲಿ ಯಾವಾಗ್ಲೂ ಒಂದು ನಮ್ನೆಸ್ ಬರ್ತಿತ್ತು. ನಂಗೆ ನರದು ಪ್ರಾಬ್ಲಮ್ ತುಂಬಾ ಇತ್ತು, ಎಲ್ಲಿ ಹೋದ್ರು ಕೂಡ ಹೇಳ್ತಾ ಇದ್ರು ಡಾಕ್ಟರ್ ನರದು ಪ್ರಾಬ್ಲಮ್ ಇದೆ ಅಂತ. ನಾನು ಯಾವಾಗ DXN ಇದ್ದ ನ್ಯೂರೋ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ನ ಆ ದಿವಸದಿಂದ ನನಗೆ ಆ ನಮ್ನೆಸ್ ಇಲ್ಲ ಸರ್. ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು, ಎಲ್ಲಿ ತೋರಿಸುದು, ಏನು ಮಾಡುದು ಅಂತ ಒಂದು ಥಿಂಕ್ ಮಾಡ್ತಾ ಇದ್ದೆ. ತುಂಬಾ ಒಳ್ಳೇದಾಯ್ತು ಸರ್. ಇಷ್ಟು ಒಳ್ಳೆ ಪ್ರಾಡಕ್ಟ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ಲಿಮ್ಸೋಜನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನನಗೆ ಒಂದು ಈ ಅವಕಾಶವನ್ನು ಮಾಡಿಕೊಟ್ಟ ದಯಾನಂದ್ ಸರ್, ಅಶೋಕ್ ಸರ್, ಹಾಗೆ ಸಿಬ್ಗತುಲ್ಲಾ ಶರೀಫ್, ಹಾಗೆ SN ಶೆಟ್ಟಿ ಸರ್, ಹಾಗೆ ಅಮೃತ ಮೇಡಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸಿಂಥಿಯಾ ಅವರೇ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೀವು ರೀಸೆಂಟ್ ಆಗಿ ಜಾಯಿನ್ ಆದ ನಂತರ ಎಷ್ಟು ಒಳ್ಳೆಯ ಒಂದು ಅನುಭವವನ್ನ ನಾವು ಶೇರ್ ಮಾಡಿದಿರಿ. ತುಂಬಾ ಜನ ಈಗ 5 ವರ್ಷ 10 ವರ್ಷದಲ್ಲಿ ಇದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ಅವ್ರು ಯೂಸ್ ಆಗಿದೆ, ಒಳ್ಳೆ ಬೆನಿಫಿಟ್ ಆಗಿದೆ, ಅವ್ರು ಮಾತ್ರ ಅದನ್ನ ಇಟ್ಕೊಂಡಿದ್ದಾರೆ, ಬೇರೆಯವರಿಗೆ ಶೇರ್ ಮಾಡುವುದಿಲ್ಲ. ಈ ಬಿಸ್ನೆಸ್ ಅಲ್ಲಿ ಶೇರಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. ಶೇರಿಂಗ್ ಬಿಸ್ನೆಸ್ ಅಲ್ಲಿ ನಾವು ಇದ್ದೀವಿ, ಸೆಲ್ಲಿಂಗ್ ಬಿಸ್ನೆಸ್ ಎಲ್ಲ ಅಲ್ಲ. ಸೊ ಅದರಿಂದ ನೀವು ಶೇರ್ ಮಾಡ್ತಾ ಹೋದಾಗ ನಿಮ್ಗೆ ತುಂಬಾ ಅನುಕೂಲ ಇದರಲ್ಲಿ ಆಗ್ತದೆ. ಅದನ್ನ ನಾನು ಹೇಳುದು, ಅದನ್ನ ನೀವು ಜನರ ಜೊತೆಗೆ ಶೇರ್ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಾನು ಹೇಳ್ತಾ ಇರೋದು. ಅವ್ರಿಗೇನೋ ನಮ್ಮ ಮೇಡಮ್ಗೇನೋ ಸ್ವಲ್ಪ ಮೊಬೈಲ್ ಅಲ್ಲಿ ಹಿತಾಕ್ಷಿ ಅವರೇ, ಅವ್ರಿಗೇನೋ ನೆಟ್ವರ್ಕ್ ಇಶ್ಯೂಸ್ ಹಾಗೆ ಕಾಣ್ತಾ ಇದೆ, ಅದಿರ್ಬೋದು ಅವ್ರಿಗೆ. ಅಲ್ಲ ಸರ್, ಸಿಂಥಿಯಾ ಮೇಡಮ್ ಬೇರೆ ಪ್ರಾಡಕ್ಟ್ ಸಹ ತುಂಬಾ ಪ್ರಾಡಕ್ಟ್ ಮೂವ್ ಮಾಡ್ತಾರೆ ಸರ್. ಓಕೆ. ಒಂದು ಪ್ರತಿಯೊಬ್ಬರು ಸಹ, ನಾನು ಅಲ್ಲಿ ಕ್ಯಾಂಪಿಗೆ ಹೋದಾಗ ಸಹ ನೋಡಿದೆ, ಎಲ್ಲರೂ ಮೂಲ ಹೇಳಿದ ಕೂಡಲೇ ಸ್ವಲ್ಪ ಎಲ್ಲ ಹಿಂದ್ಗಡೆ ಹೋಗ್ತಾರೆ, ರೈಸ್ ಬ್ರಾನ್ ಯೂಸ್ ಮಾಡ್ತಾರೆ. ಬಟ್ ನಮ್ಮ ನೀಲಿ ತೈಲದಲ್ಲಿ ಎಷ್ಟು ಡಿಸೀಸ್ಗಳು ಕ್ಯೂರ್ ಆಗ್ತದೆ ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಸರ್. ಪ್ರತಿಯೊಬ್ರು ಈ ಮೀಟಿಂಗ್ ಅಲ್ಲಿ ಇದ್ದವರು ಪ್ರತಿಯೊಬ್ಬರು ಯೂಸ್ ಮಾಡಿ, ಏನೇ ಇರ್ಲಿ, ಎಣ್ಣೆ ಬೇಡ ಅಂತ ಇದ್ರೂ ಕೂಡ ತಲೆಗೆ ಒಂದು ನೈಟ್ 2 ಡ್ರಾಪ್ಸ್ ಹಾಕಿ.
ಎಷ್ಟು ರಿಲ್ಯಾಕ್ಸೇಷನ್ ಇದೆ ಅಂತ ಹೇಳ್ಕೊಂಡು ಯೂಸ್ ಮಾಡಿದ ನಂತರ ಗೊತ್ತಾಗ್ತದೆ. ನಾನು ಪ್ರತಿಯೊಬ್ಬರು ಯೂಸ್ ಮಾಡ್ಬೇಕಂತ ಹೇಳು ಸರ್. ಓಕೆ ಓಕೆ ಓಕೆ. ನೀಲಿ ತೈಲ ನೀಲಿ ತೈಲಂ ಅನ್ನ ನೋಡಿ ಯೂಸ್ ಮಾಡಿ ಅವರ ಬೆನಿಫಿಟ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ. ಇನ್ನು ಎನಿಬಡಿ ಯಾರಾದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಬೋದು. ಗುಡ್ ಮಾರ್ನಿಂಗ್ ಸರ್, ನಾನು ಮಂಜುನಾಥ್. ಹೇಳಿ ಮಂಜುನಾಥ್. ಸರ್, ಡಿಎಕ್ಸನ್ ಪ್ರಾಡಕ್ಟ್ ಬಗ್ಗೆ ಅವರು ಮಾತಾಡೋಂಗೆ ಇಲ್ಲ ಸರ್. ಯಾಕೆಂದ್ರೆ ನಮ್ಮ ಅನುಭವ, ನಮ್ಮದು 10-12 ವರ್ಷದ ಅನುಭವ ಇದಂತೂ ನಾವು ಹೆಚ್ಚು ಕಮ್ಮಿ, ನಾನು ಅವಾಗ ಊರ್ಲಿಂದ ತುಂಬಾ ಅಸಿಡಿಟಿ ಹೇಳ್ತಿರ್ತೀನಿ. ಅವಾಗ ಅಸಿಡಿಟಿಗೆ ತುಂಬಾ ನಾನು ಅಂಟಾಸಿಡ್ ಸಿರಪ್ ಗಳನ್ನ ನುಂಗ್ತಿದ್ದೆ. ಇವತ್ತು ಅದು ವಿರುದ್ಧ ಆಗಿದೆ ಸರ್. ಅದೇ ಹೇಳಿದ್ನಲ್ಲ ನಿನ್ನೆ ಮೀಟಿಂಗ್, ನನ್ಗೆ ಮಾತ್ರೆ ಅಂತಾನೆ ಗೊತ್ತಿಲ್ಲ. ಇವಾಗೂ ನಮ್ಗೆ ವೆದರ್ ಚೇಂಜ್ ಆದಾಗ, ನಮ್ಗೆ ಇಂಬ್ಯಾಲೆನ್ಸ್ ಆಫ್ ಬಾಡಿ ಹೆಲ್ತ್ ಇದ್ದಾಗ ನಾವು ನಮ್ಮ ಬ್ಲಾಕ್ ಕಾಫಿ ಅಥವಾ ನಮ್ಮ ಆಯುರ್ವೇದಿಕ್ ಹರ್ಬ್ಸ್ ಅದ್ರಲ್ಲೇ ನಾವು ಮೇಕಪ್ ಮಾಡಿ ಸರಿ ಮಾಡ್ಕೊಂಡ್ಬಿಡ್ತೀವಿ. ಟಾಕ್ಸಿನ್ ಡಿಟಾಕ್ಸಿಫಿಕೇಶನ್ ಆಗಿ ಸ್ವೆಟಿಂಗ್ಸು ಫ್ಲೆಕ್ ಅದ್ರ ಮೂಲಕ ಹೊರಗೋಟ್ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಅನುಭವ ಹಂಗಾಗಿ ನಾವು ನೇಚರ್ ಇಂದ ಬಂದಿದೀವಿ. ನಾವು ನೇಚರ್ ಆಫ್ ಡಿಎಕ್ಸನ್ ತಗೊಂಡಾಗ ನಮ್ಮ ದೇಹ ಆಲ್ಕಲೇ ಇರ್ತದೆ ಹೊರತು ಆಲ್ಕಲೈನಲ್ಲೇ ಇರ್ತದೆ. ನಾವು ಅಟ್ಲೀಸ್ಟ್ ನಾವೆಲ್ಲಾರ ಹೊರಗೆ ಹೋದಾಗ 1 ಲೋಟ ಫುಲ್ಲು ನಮ್ ಸ್ಯಾಶೆಟ್ ಕಾಫಿ, 5 ಸ್ಪಿರ್ಲಾ ತಗೊಂಡ್ರೆ ಸರ್ ನಾವು ಆರಾಮಾಗಿ ಜರ್ನಿ ಮಾಡ್ಬೋದು. ನಮಗೆ ಬೇಡ, ಈಗ ಹೊರಗಡೆ ಅಪರೂಪಕ್ಕೆ ತಿಂತೀವಿ, ಇಲ್ಲ ಅಂತ ಹೇಳಲ್ಲ, ಅದು ಬೇಡ ಅಂದವರು ನಾವು ಸ್ಪಿರಿಲ್ನ ಅಥವಾ ನಮ್ದು ಲೆಮನ್ಜಿ ನೋಡಿ, ಲೆಮನ್ಜಿ ನಾವು ಒಂದು ಫುಲ್ ಸ್ಯಾಶೆಟ್ನ ಹಾಕಿ ನಾನು ಬ್ಲಾಕ್ ಕಮ್ಮಿನ ತಗೊಂಡು ನಾನು ಜ್ವರವನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮೇಡಮ್ ಸಿಂಥಿಯಾ ಮೇಡಮ್ ಹೇಳ್ದಂಗೆ ಒಳ್ಳೆ ಅವರು ಟೆಸ್ಟಿಮೋನಿಯಲ್ ಆಗಿದ್ದಾರೆ. ಮೇಡಮ್ ನೋಡಿ ಎಷ್ಟು ಅವರು ಓಪನ್ ಆಗಿ ಹೇಳ್ತಾ ಇದಾರೆ. ಯಾಕೆಂದ್ರೆ ನಾವು ಡಲ್ ಆಗಿದ್ವಿ, ನ್ಯೂರೋ ತಗೊಂಡ್ವಿ, ಸ್ಪಿರ್ನ ತಗೊಂಡ್ವಿ, ಬಾಡಿ. ಯಾಕೆಂದ್ರೆ ಇವತ್ತು ಆರೋಗ್ಯ ಇಂಪಾರ್ಟೆಂಟ್ ಇದೆ ಸರ್. ದುಡಿಮೆ ಯಾರು ಬೇಕಾದ್ರು ಮಾಡ್ತಾರೆ ಸರ್. ಯಾಕೆಂದ್ರೆ ನಾನೇ ಚೌಕಮ್ಮಿ ನೋಡಿರ್ತೀನಲ್ಲ, ಮೊನ್ನೆ ಹಾಸನದಲ್ಲಿ ಒಂದು ಕಡೆ ಆಸ್ಪತ್ರೆಗೆ ಹೋದಾಗ ಸುಮ್ನೆ ಯಾರನ್ನೂ ಭೇಟಿ ಮಾಡ್ಬೇಕಾಗಿತ್ತು, ಸುಮ್ನೆ ಕೂತಿದ್ದೆ 1-3 ಗಂಟೆ ಸರ್. ಎಷ್ಟು ಟೆಸ್ಟ್, ಅದು ಇದು, ಆ ದುಡ್ಡು ಈ ದುಡ್ಡು ತೆಗಿತಾರೆ. 2,000, 3,000, 4,000, 10,000 ಆ ಟೆಸ್ಟ್, ಈ ಪೆಟ್ ಟೆಸ್ಟ್ ಏನ್ ನೋಡಿ ಸರ್. ನಿಜವಾಗ್ಲು ನಾವು ಬೆಸ್ಟ್ ಅಂತ ಅನ್ಸ್ಕೊಂಡ್ವಿ. ನಮ್ಗೆ ದುಡ್ಡು ಕಮ್ಮಿ ಇರ್ಲಿ, ಅದು ಬೇರೆ ಪ್ರಶ್ನೆ. ದುಡಿತೀವಿ, ಜೀವನ ಮಾಡ್ತೀವಿ, ಇಲ್ಲ ಅಂತಲ್ಲ. ಹೆಲ್ತ್ ನಾವ್ ಯಾವಾಗ್ಲೂ ಡಾಕ್ಟರ್ ಕೈಯಲ್ಲಿ ನಮ್ಮ ಬಾಡಿನ ಕೊಡ್ಲೇಬಾರ್ದು. ಭಗವಂತ ಕೊಟ್ಟಿದ್ದಾನ ಬಾಡಿನ. ನಮಗೆ ನೇಚರ್ ಪ್ರಾಡಕ್ಟ್ ಬಂದಿದೆ, ಇವಾಗ ಡಿಎಕ್ಸನ್ ಅನ್ನೋದು ಬಂದಿದೆ. ಅಂದ್ರೆ ಟೋಟಲ್ ನ್ಯಾಚುರಲ್ ಪ್ರಾಡಕ್ಟ್ಗಳಿದೆ. ಅದ್ರಲ್ಲೇ ನಾವು ನಮ್ಮ ದೇಹವನ್ನ ಸರಿ ಮಾಡ್ಕೊಂಡು ಆದಷ್ಟು ಅಲೋಪತಿಯಿಂದ ದೂರ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ತೀರಾ ಆಗ್ಲೇ ಇದ್ದವ್ರಿಗೆ, ಈಗ ನೋಡಿ ಮೇಡಮ್ ಹೇಳಿದ್ರು ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ, ಸ್ಪಿರ್ನ ಒಂದು ಜಾಸ್ತಿ ಮಾಡಿದ್ರೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಕೆಲವರಿಗೆ, ನನಗೂ ಮೊದಲು ಇತ್ತು ಅವಾಗ ಥ್ರೋಟ್ ಇನ್ಫೆಕ್ಷನ್ ತುಂಬಾ ಇತ್ತು. ಇವಾಗ ಅದು ವಿರುದ್ಧ ನಾನು ಈಗ ಮಾತ್ರೆಯಿಂದನೇ ಇಲ್ಲ. ಯಾಕೆಂದ್ರೆ ನಮ್ಗೆ ಅಷ್ಟು ಬಲ ಇದೆ. ಇವಾಗ ನಾವು ಇಂಟ್ಯಾಕ್ ಮಾಡಾಯ್ತು, RGGL, ಸ್ಪಿರಿಲ್, ನೆನೆ ತರತೋರು ಎಲ್ಲ ಆಗೋಯ್ತು. ಇವಾಗ ಕಾಫಿ 3-in-1 ಕಾಫಿ ಕುಡಿತಿದೀವಿ ಅಮ್ಮ ನಾನು, ಹಾಗೆ ನಮ್ಮ ಬ್ರದರ್ಗೂ ಕೊಟ್ಟಾಯ್ತು. ಹಾಗಾಗಿ ಪ್ರಾಡಕ್ಟ್ ಅಲ್ಲಿ ದಮ್ಮಿದೆ ಸರ್. ನಾವು ಡೌಟ್ ಇಲ್ದಲೆ ಅವ್ರನ್ನ ಎದೆ ತಟ್ಟಿ ಹೇಳ್ಬೋದು. ಕಂಪೇರ್ ಮಾಡಿದಾಗ ನಾವು ಮಾತಾಡ್ಲಿಕ್ಕೆ ಈ ತರ ಮೀಟಿಂಗ್ ಅಲ್ಲಿ ಕಲ್ತಾಗ 2 ಮಾತು ಅವ್ರಿಗೆ ಹಾಕ್ಬೋದು. ಹಾಗಾಗಿ ಒಳ್ಳೆ ಪ್ರಾಡಕ್ಟ್. ನಮ್ಗೆ ಹ್ಯಾಟ್ಸಾಪ್ ಟು ಲಿಮ್ಸೋಜಿನ್, ಹ್ಯಾಟ್ಸಾಪ್ ಟು ರತ್ನ ಹೊಸಬಾಲ್, ನಮ್ಮ ಅಪ್ಲೈನು. ನೀವು ದೊಡ್ಡ ಲೀಡರ್ಸ್ಗಳು ದಿವಸ ಸುಮಾರು 20 ಕೊರೋನಾದಿಂದ ಮೀಟಿಂಗ್ ಕೊಡ್ತಾ ಇದ್ದೀರಾ. ನಮ್ಗೆ ನಿಜವಾಗ್ಲೂ ನಿಮ್ಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಹಿತಾಕ್ಷಿ ಅವರೇ, ಮಾತಾಡ್ಬೋದಾ? ವಾಯ್ಸೇ ಕೇಳ್ತಿರ್ಲಿಲ್ಲ ಸರ್. ವಾಯ್ಸ್ ಕೇಳ್ತಾ ಇರ್ಲಿಲ್ವಾ? ಇಲ್ಲ. ಈಗ ಕೇಳ್ತಾ ಇದೆ. ಓಕೆ, ಈಗ ನೀವು ಸ್ಟಾರ್ಟ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. 1 minute. ಕ್ಯಾಮರಾ ಆನ್ ಇಲ್ಲ. ಓಕೆ, ಸ್ಟಾರ್ಟ್ ಮಾತಾಡಿ. ಕ್ಯಾಮರಾ ಆನ್ ಇಲ್ಲ ಸರ್. ಕ್ಯಾಮರಾ ಆನ್ ಮಾಡ್ಬೇಕಾ ಅಂತ ನೀವು ಮಾಡ್ಲಿಲ್ವಾ? 1 minute ಮಾಡಿ, ಆನ್ ಮಾಡಿ. ಇಲ್ಲ, ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ ಸರ್. 1 minute. ನಾನು ಹೀಗೆ ಹೇಳ. ಓಕೆ, ಮಾತಾಡಿ. ಈಗ ಮಾತಾಡಿ, ಆನ್ ಮಾಡಿ. ಆಗ್ತಾ ಇದೆ. ಆಯ್ತು ಸರ್. ಓಕೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಸಾರಿ, ಸ್ವಲ್ಪ ನನಗೆ ವಾಯ್ಸ್ ಎಲ್ಲ ಕೇಳ್ತಿರ್ಲಿಲ್ಲ ಇಷ್ಟೊತ್ತು. ನಾನು ಸ್ವಲ್ಪ ಫಾಸ್ಟ್ ಹೇಳ್ತೇನೆ. ಟೈಮ್ ಇಸ್ ಲೆಸ್. ಇಲ್ಲ, ಟೈಮ್ ಇದೆ, ನೋ ಪ್ರಾಬ್ಲಮ್, ಆರಾಮ ಹೇಳಿ. ಓಕೆ. ನಾನು ಮೊದಲು ನಮ್ಮ SN ಶೆಟ್ಟಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ನಿಮ್ಮಿಂದ ನಾನು ಇಷ್ಟರವರೆಗೆ ಬಂದೆ ಸರ್. ಮತ್ತೆ ಲಿಮ್ಸೋಜಿನ್ಸ್ಗೆ ಸರ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನಾನು ಫಸ್ಟ್ ಬೆಳಿಗ್ಗೆ ಎದ್ದ ಕೂಡಲೇ ಪೇಸ್ಟ್ ಮತ್ತೆ ಬ್ರಷ್, ಇದು ನಂದು ಬ್ರಷ್. ನಾನು ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ಗೆ ಏನ್ ಮಾಡ್ತೇನೆ, ಪೇಸ್ಟ್ ಅನ್ನು ಕೈಯಲ್ಲಿ ತಗೊಂಡು, ಬ್ರಷ್ಗೆ ಹಾಕುದಿಲ್ಲ, ಕೈಗೆ ತಗೊಂಡು ಫುಲ್ಲು ಹಲ್ಲಿಗೆಲ್ಲ ಸ್ಪ್ರೆಡ್ ಮಾಡಿ ಮತ್ತೊಂದು 2 ನಿಮಿಷದ ನಂತರ ಬ್ರಷ್ ಮಾಡ್ತೇನೆ. ಆನಂತರ ನನ್ನ ಸೋಪ್, ನನ್ನ ಫೇವ್ರೆಟ್ ಸೋಪಿಂದ ಈಗ ಇದು ಬಂದಿದೆ. ನಾನು ಇದನ್ನು ಈಗ ಯೂಸ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇದು ಒಳ್ಳೆ ಸ್ಮೆಲ್ ಉಂಟು
ಹಾಗೆ ನಾನು ಇದನ್ನೀಗ ಯೂಸ್ ಮಾಡ್ತಾ ಇದ್ದೇನೆ. ಈ ಸೋಪಿಂದ ಮುಖ ತೊಳೆದು ನಂತರ ಸ್ವಲ್ಪ ಪೇಸ್ಟ್ ಅನ್ನು ಅಪ್ಲೈ ಮಾಡಿ ಹೀಗೆ ಮತ್ತೆ ಫುಲ್ ಫೇಸ್ಗೆ ರಬ್ ಮಾಡಿ ಒಂದು 15 ಮಿನಿಟ್ಸ್ ಬಿಡ್ತೇನೆ. ಯಾಕಂದ್ರೆ ಇದು ನನಗೆ ದೇವರು ಕೊಟ್ಟ ವರ. ನನ್ನ ಸ್ಕಿನ್ ತುಂಬಾ ಹಾಳಾಗಿತ್ತು, ಅದು SN ಶೆಟ್ಟಿಗೆ ಗೊತ್ತುಂಟು. ನಾನು ಅದನ್ನು ಯೂಸ್ ಮಾಡಿ ನಂದು ಸ್ಕಿನ್ ಎಲ್ಲ ಬೆಟರ್ ಆಯ್ತು. ಆಮೇಲೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ಪೆರೋಲಿನ ಒಂದು 5 ತಗೊಳ್ತೇನೆ, ಮತ್ತೆ RG 2, GL 2, ಮತ್ತೆ ಹೆಲ್ದಿ ಬೋನ್ 2 ತಗೊಳ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ತಾ ಇದ್ದದ್ದು ಇದು ಹೆಲ್ದಿ ಬೋನ್ ನನಗೆ ತುಂಬಾ ಯೂಸ್ ಆಯ್ತು. ಯಾಕಂದ್ರೆ ನಾನು ಪಾರ್ಲರ್ ಅಲ್ಲಿ ಕಾಲು ಜಾರಿ ಬಿದ್ದು ನಂದು ಫುಲ್ ಫ್ರಾಕ್ಚರ್ ಆಗಿತ್ತು. ನನ್ನ ಕಾಲಲ್ಲಿ 5 ಪ್ಲೇಟ್ 7 ಸ್ಕ್ರೂ ಉಂಟು. ಆದ್ರೆ ಇದು ಹೆಲ್ದಿ, ಡಾಕ್ಟರ್ ಹೇಳ್ತಾರೆ ಬಾರಿ ಬೇಗ ನಿಮ್ಮದು ಕ್ಯೂರ್ ಆಯ್ತು ಅಂತ. ಬಿಕಾಸ್ ಆಫ್ ಹೆಲ್ದಿ ಬೋನ್ ಅಂತ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಮತ್ತೆ ನಾನು ತಗೊಳ್ಳುವ ಪ್ರಾಡಕ್ಟ್ ಮೊರಿಂಗಾ. ಇದು ದೃಷ್ಟಿ ದೋಷ, ಲಿವರ್ ಪ್ರಾಬ್ಲಮ್ಗೆಲ್ಲ ಒಳ್ಳೆಯದು SN ಶೆಟ್ಟಿ ಹೇಳಿದ ಪ್ರಕಾರ. ನಂತರ ಕೋರಿಯಾಸ್, ಇದು ತಗೊಳ್ಳೋದು ಹೇಳಿದ್ರೆ ಒಂದ್ ನಿಮಿಷ ನಾನು ಬರ್ಕೊಂಡೆ. ಕಿಡ್ನಿಗೆ ಬೆಸ್ಟ್ ಕೋರಿಯಾ. ಮತ್ತು ಹಾಗಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ಮತ್ತೆ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಬಾಯಿ ಮುಚ್ಚಳ ಎಲ್ಲ ತೆಗೆದಿಟ್ಟದು ಈಸಿ ಆಗ್ಬೇಕು ಅಂತ ನ್ಯೂರೋ ಕೇರ್ ಯೂಸ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇನ್ನೂ ಏನು ಪ್ರಾಬ್ಲಮ್ ಬರದ ಹಾಗೆ, ನಾನೀಗ ಆಲ್ರೆಡಿ 65, ಇನ್ನು ಏನು ಪ್ರಾಬ್ಲಮ್ ಬರದ ಹಾಗೆ ನಾನು ಇದೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ನನಗೆ ಶುಗರ್ ಮಾತ್ರ 140 ಉಂಟು, ಬೇರೆ ದೇವರ ದಯೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಕರಾವಲಿಕ ಇದು, ಮತ್ತೆ ನಾನು ಇದೊಂದು ಪ್ರಾಡಕ್ಟ್ ಮಂಜಿಷ್ಟ ಪೌಡರ್. ಇದು ನಾನು ಏನ್ ಅದಕ್ಕೆ ಇದು 2 ಪೌಡರ್ ಅನ್ನು ಆಡ್ ಮಾಡಿ ಕುಡಿತಾ ಇದ್ದೇನೆ. ಮತ್ತೆ ಜಾಯಿಂಟ್ ರಿಲೀಫ್, ಯಾಕಂದ್ರೆ ನನಗೆ ಈಗ ಹೇಳಿದೆಲ್ಲ ಜಾಯಿಂಟ್ ರಿಲೀಫ್, ನನ್ನ ಕಾಲಿನ ಪ್ರಾಬ್ಲಮಿಗೆಲ್ಲ ನಾನು ಇದು ತಗೊಳ್ತಾ ಇದ್ದೇನೆ. ಮತ್ತೆ ಲಯನ್ಸ್ ಮನೆ ತಗೊಳ್ತಾ ಇದ್ದೇನೆ, ನರ್ವ್ ಮತ್ತು ಬ್ರೈನ್. ನಂತರ ಅದು ಎಲ್ಲ ತಗೊಂಡು ಆದ ಮೇಲೆ ನಾನು ಟೀ ಡಿಕಾಕ್ಷನ್ ಮಾಡ್ತೇನೆ. ಒಂದು 3 ಗ್ಲಾಸ್ ಟೀ ಇಟ್ಟು 1 ಸ್ಪೂನ್ ಟೀ ಪೌಡರ್ ಕುದಿಯುವಾಗ ನೀರು 1 ಟೀ ಸ್ಪೂನ್ ಪೌಡರ್ ಹಾಕಿ ನಂತರ ಅದಕ್ಕೆ ಬಾಯಿ ಮುಚ್ಚಳ ಮುಚ್ಚಿ 1-2 ನಿಮಿಷದ ನಂತರ ಕುಡಿತೇನೆ. ಈಗ ಅಂದ್ರೆ ಕುಡ್ದೆಲ್ಲ ತೋರಿಸುವಾಗ ಲೇಟ್ ಆಗ್ತದೆ, ಮಾಡಿ ಇಟ್ಟಿದ್ದೇನೆ ನಾನು. ಮತ್ತೆ ನಾನು ಜಾಗ್ರಿ ಯೂಸ್ ಮಾಡ್ತಾ ಇದ್ದೇನೆ, ಬೆಲ್ಲದ ಬದಲು ಜಾಗ್ರಿ ಯೂಸ್ ಮಾಡ್ತೇನೆ. ಇದು ಬಾರಿ ಒಳ್ಳೇದು. ಸಕ್ಕರೆ ಬದಲು ಸಕ್ಕರೆಯ ಬದಲು ಜಾಗ್ರಿ ಪೌಡರ್ ಯೂಸ್ ಮಾಡ್ತೇನೆ. ಯಾಕಂದ್ರೆ ಇಲ್ಲಿದು ಜಾಗ್ರಿ ಪೌಡರ್ ನನ್ನ ಮಗಳು ದುಬೈಯಿಂದ ಬಂದಾಗ ಇಲ್ಲಿದು ಜಾಗ್ರಿ ಪೌಡರ್ ತರಿಸಿದ್ಲು. ನಾನು ಎಲ್ಲಿ ಹೋದ್ರೆ ಸಹ ನನ್ನ ಪ್ರಾಡಕ್ಟ್ ಅನ್ನು ಇಟ್ಕೊಂಡು ಹೋಗ್ತೇನೆ. ಅವಳಿಗೆ ನನ್ನ ಜಾಗ್ರಿ ಪೌಡರ್ ನೋಡಿ ಖುಷಿಯಾಗಿ 9-10 ಬಾಕ್ಸಿಗೆ ಆರ್ಡರ್ ಕೊಟ್ಟು ತಗೊಂಡು ಹೋಗಿದ್ದಾಳೆ. ಈಗ ಅವಳು ಸಹ ಅದನ್ನೇ ಯೂಸ್ ಮಾಡುದು. ಎಲ್ಲರೂ ಯೂಸ್ ಮಾಡಿ, ಇದು ಬಾರಿ ಒಳ್ಳೇದು. ನಂತರ ನಾನಂದ್ರೆ 4 ಮಂತ್ಸ್ ಬೆಡ್ ರಿಡನ್ ಆಗಿದ್ದೆ. ಆಗ ನಾನು ಬೆನ್ನಿಗೆ ಟಾಲ್ಕಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಸೂಪರ್ ಟಾಲ್ಕಮ್ ಪೌಡರ್, ಬಾರಿ ಒಳ್ಳೇದು. ಯಾರಿಗೆ ಆದ್ರೆ ಸಹ ಬೆಡ್ ಸೋರ್, ನನಗೆ ಬೆಡ್ ಸೋರ್ ಆಗ್ಲಿಲ್ಲ, ಯಾರಿಗೆ ಸಹ ಬೆಡ್ ಸೋರ್ ಆದವರಿಗೆ ನಾನು ತುಂಬಾ ಮಂದಿಗೆ ಕೊಟ್ಟಿದ್ದೇನೆ. ಇದು ಅಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ನರ್ಸ್ನವರು ಮಾತಾಡಿ ಹೇಳಿದ್ರು ಅವರಿಗೆ ಬೆಡ್ ಸೋರ್ ಆಗಿದೆ, ಇವರಿಗೆ ಬೆಡ್ ಸೋರ್ ಆಗಿದೆ ಅಂತ. ಹಾಗೆ ನಾನು ಇದನ್ನು ಕೊಟ್ಟಿದ್ದೇನೆ, ಇದು ಒಳ್ಳೆ ಮೂವ್ ಆಗ್ತದೆ. ಮತ್ತೆ ನಾನು ಗೀ ಯೂಸ್ ಮಾಡ್ತೇನೆ. ನಾನು ಅನ್ನಕ್ಕೆ ಸ್ವಲ್ಪ ಗೀ, ಒಂದು ಮೊಸರು ಯೂಸ್ ಮಾಡುದು ಜಾಸ್ತಿ, ಕೆಲವೊಮ್ಮೆ ಗೀ ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಇದು ಸೂಪರ್ ನೀಲಿ ಹೇರ್ ಆಯಿಲ್, ನನ್ನದೊಂದು ಕಸ್ಟಮರ್ ಟ್ಯಾಬ್ಲೆಟಿನ ಇಫೆಕ್ಟ್ ಇಂದ ಫುಲ್ ಫಾಲ್ ಆಗಿತ್ತು, ಅವಳಿಗೆ ನಾನು ಕೊಟ್ಟು ಈಗ ನನಗೆ ಅವಳು ಮಾಡೆಲ್ ಆಗಿದ್ದಾಳೆ. ನೀವು ನೋಡುವಿರಿ, ನಾನು ಇದರಲ್ಲಿ DP ಅಲ್ಲಿ ಯಾವಾಗಲೂ ಹಾಕ್ತೇನೆ ಅವಳ ಫೋಟೋ. ಇದು ತುಂಬಾ ಬೆಸ್ಟ್, ಕೂದಲು ಇಲ್ಲದವರಿಗೆಲ್ಲ ಕೊಡಿ. ಯಾಕಂದ್ರೆ
ನನ್ನದೊಂದು ಲಯನ್ಸ್ ಇದು ಫ್ರೆಂಡ್ ಗಂಡಸು, ಫ್ರೆಂಡ್ ಇದು ಗಂಡ, ಅವ್ರು ಹೇಳಿದ್ರು ಹಿತಾಕ್ಷಕ್ಕ ತೂಲೆಯನ್ನ ಕುಜಲ್ ಬೈದಿನಿ ಅಂತ. ನಾನು ಹೇಳಿದೆ ಹೇಗೆ ಬಂದದ್ದು? ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ನೀಲಿ ಹೇರ್ ಆಯಿಲ್, ನಾನು ನನ್ನ ಹೆಂಡತಿ ಹತ್ರ ಹೇಳ್ತಾ ಇದ್ದೆ ನನ್ನದೊಂದು ಬಿಫೋರ್ ಒಂದು ಆಫ್ಟರ್ ಫೋಟೋ ತೆಗಿಸ್ಬೇಕಿತ್ತು ಅಂತೇಳಿ. ಹಾಗೆ ತುಂಬಾ ಬೆಸ್ಟ್, ಎಲ್ಲರಿಗೆ ಸಹ ನೀವು ರೆಕಮೆಂಡ್ ಮಾಡ್ಬೋದು. ಮತ್ತೆ ಇದು ಗ್ಯಾನೋ ಆಯಿಲ್, ನಾನು ಈಗ ನನ್ನದು ಕಾಲು ಫ್ರಾಕ್ಚರ್ ಆದ ಮೇಲೆ ನಾನು ಎಲ್ಲಿಗಾದ್ರೂ ಹೋದ್ರೆ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತದೆ, ಸ್ವೆಲ್ಲಿಂಗ್ ಬಂದ ಕೂಡಲೇ ಇದನ್ನು ತಾಗಿಸ್ತೇನೆ, ಇದು ಸಹ ಟೂ ಗುಡ್. ಮತ್ತೆ ಚವನ್ ದ್ರವ್ಯ ನಾನು 2 ದಿವಸಕ್ಕೊಮ್ಮೆ ಯೂಸ್ ಮಾಡ್ತೇನೆ, ಯಾಕಂದ್ರೆ ಇಷ್ಟು ಕ್ಯಾಪ್ಸುಲ್ ಎಲ್ಲ ತಗೊಂಡು ಅಂದ್ರೆ ಒಮ್ಮೆಲೆ ಬೆಳಿಗ್ಗೆ ತಗೋಬೇಕಲ್ಲ, ಹಾಗೆ ನಾನು ಇದನ್ನು 2 ದಿವಸಕ್ಕೊಮ್ಮೆ ಬೆಳಿಗ್ಗೆ ತಗೊಳ್ತೇನೆ. ಬೆಳಿಗ್ಗೆ ನಾನು ಫೇಸ್ ವಾಶ್ ಹೇಳಿದೆಲ್ಲ 15 ಮಿನಿಟ್ಸ್ ಇಡ್ತೇನೆ ಅಂತ. 15 ಮಿನಿಟ್ಸ್ ಇಟ್ಟು ಆದ ಮೇಲೆ ನಾನು ಏನ್ ಮಾಡ್ತೇನೆ, ಅಲೋವೆರಾ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ಗೆ ಸ್ವಲ್ಪ ಒಂದು ಅಕ್ಕಿ ಕಾಳಿನಷ್ಟು ಟೀ ಟ್ರೀ ಕ್ರೀಮ್ ಹಾಕಿ ಕೈಗೆ ಇಲ್ಲಿ ಹಾಕಿ ಹೀಗೆ 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 ಮಿಕ್ಸ್ ಮಾಡಿ ಒಂದೊಂದು ಡಾಟ್ ಹಾಕಿ ಫುಲ್ ಫೇಸಿಗೆ ಸ್ಪ್ರೆಡ್ ಮಾಡ್ತೇನೆ. ಇದು 4 ವಸ್ತು ನನಗೆ ತುಂಬಾ ಯೂಸ್ ಆಯ್ತು. ಮತ್ತೆ ಟೀ ಹೇಳಿದೆ ಅಲ್ಲ, ಬೆಳಿಗ್ಗೆ ಟೀ ಮಾಡೋದು. ಮತ್ತೆ ನಾನು ಒಂದು 9 o'clock ಲೆಮನ್ ಟೀ ಕುಡಿತಾ ಇದ್ದೇನೆ 9 o'clock. ಮುಂಚೆ ನಾನು ನನಗೆ ಆಯಿಲ್ ನನಗೆ ಮಂಡ್ಯದಿಂದ ಬಂದಿತ್ತು, ನನ್ನ ಅಕ್ಕನ ಮಗಳಿಗೆ ತೋಟ ಉಂಟು, ಹಾಗೆ ಅದೇ ಕೋಕೋನಟ್ ಆಯಿಲ್ ಪ್ಯೂರ್ ಯೂಸ್ ಮಾಡ್ತಾ ಇದ್ದೇನೆ. ಈಗ ಇದು ಒಂದು ಸಾರಿ ಯೂಸ್ ಮಾಡಿ ನನಗೆ ಭಾರಿ ಖುಷಿ ಆಯ್ತು. ಈಗ ಅದು ಬೇಡ ಹೇಳಿ ಇದನ್ನೇ ತರಿಸಿ ಅಡಿಗೆಗೆಲ್ಲ ಯೂಸ್ ಮಾಡ್ತಾ ಇದ್ದೇನೆ, ಭಾರಿ ಒಳ್ಳೆ ಉಂಟು, ಹೊಗೆ ಎಲ್ಲ ಬರುವುದಿಲ್ಲ ಹಾಗೆ. ಮತ್ತೆ ಇದೊಂದು ಡೆಮೋ ನಾನು ಮಾಡಿ ತೋರಿಸಲೇಬೇಕು. ಮಾಡಿ ಮಾಡಿ ನೋಡಿ, ಮಾಡಿ. ಡೈನಾ ಕ್ಲೀನ್, ಓಕೆ, ಡೈನಾ ಕ್ಲೀನ್ ಟರ್ಮರಿಕ್ ಪೌಡರ್, ಇದು ನಾರ್ಮಲ್ ಬ್ರ್ಯಾಂಡೆಡ್ ನಮ್ಮ ಇಂಡಿಯಾದ ಪೌಡರ್. ಓಕೆ. ನಾನು ವಾಷಿಂಗ್ ಎಲ್ಲ ಯೂಸ್ ಮಾಡ್ತೇನೆ. ನೋಡಿ, ಹಾಗೆ. ಸರಿಯಾಗಿ ನೋಡಿ ಈ ಡೆಮೋ ನೋಡಿ. ಈ ಡೆಮೋ ನೋಡಿದ ನಂತರ ನೀವೀಗ ಡೈನಾ ಕ್ಲೀನ್ ಅನ್ನ ಎಷ್ಟು ಬೇಕಾದ್ರೂ ಮಾರಾಟ ಮಾಡಬಹುದು. ಮೇಡಮ್ ನೋಡಿ ಈಗ ನಮ್ಗೆ ತೋರಿಸ್ತಾ ಇದ್ದಾರೆ. ಕ್ಯಾಮ್ರಾ ಅಡ್ಡ ಇಡ್ಬೋದಾ ಮೇಡಮ್? ಸ್ವಲ್ಪ ಹಾ. ಅಡ್ಡ ಇಟ್ರೆ ನೋಡಿ ಫುಲ್ ಕಾಣಬಹುದೇನ? ಅದ್ರ ಈಗ ಒಳಗಡೆ ಸರ್ ಆ ಕ್ಯಾಮ್ರಾ ಅಲ್ಲಲ್ಲ, ನೀವೇನ್ ಮಾಡ್ಬೇಕಂದ್ರೆ ಅದ್ರ ಒಳಗಡೆ ಒಂದು ಇದಿದೆ, ಅದನ್ನ ನೀವು ಎನ್ಲಾರ್ಜ್ ಮಾಡಿ ಆಪ್ಷನ್ ಇದೆ, ಆಪ್ಷನ್ ಮಾಡ್ಬೇಕು ಮತ್ತೆ ಇಡಬೇಕು. ಈಗ ಆಯ್ತದ ಸರ್? ಆಗ್ಲಿಲ್ಲ, ಅದು ಆಪ್ಷನ್ ಮಾಡಿದ್ರಾ? ಹೌದು. ಅಡ್ಡ ಇಡ್ಲಿಕ್ಕೆ ಒಂದು ಆಪ್ಷನ್ ಇದೆ, ಅದು ಈಗ ನಿಮ್ ತಿರುಗಿಸ್ತಿ ನೀವು ಕಾಣ್ತಾ ಇದ್ದೀರಿ, ತಿರುಗ್ತೀರಿ, ಕ್ಯಾಮ್ರಾ ಹಾಗೆ ಇರ್ತದೆ. ಓಕೆ ಓಕೆ. ಓಕೆ, ನೋ rotate ಪ್ರಾಬ್ಲಮ್. option ರೊಟೇಟ್ ಈಗ with rotate ಉಂಟು 11 click ಈಗ ಆಯ್ತು, ಮಾಡಿ. ಈಗ ಆಯ್ತು. ಓಕೆ, ಈಗ ಕಾಣ್ತಾ ಇದೆ. ಓ, ಈಗ ಸ್ಮಾರ್ಟ್ ಆಯ್ತು ನೋಡಿ. ಓಕೆ, 2 ಎಂಟಿ ಗ್ಲಾಸ್ ಅನ್ನು ಇಟ್ಕೊಂಡಿದ್ದೇನೆ. ನೋಡಿ ಸರಿಯಾಗಿ ಕೇಳಿ. ಇದು ನಮ್ಮ ಡೈನಾ DXN ಡೈನಾ ಕ್ಲೀನ್ ಅನ್ನ ಅವರು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಾದ್ರೆ ಐಟಮ್ ನಿಮ್ಗೆ ತೋರಿಸಿದ್ದಾರೆ. ಒಂದು ನಿಮ್ಗೆ ನಮ್ಮ ಕಂಪನಿಯ ಡೈನಾ ಕ್ಲೀನ್ ಬೇಕು, 2 ಗ್ಲಾಸ್ ಬೇಕು, ಆಮೇಲೆ ಒಂದು ಟರ್ಮರಿಕ್ ಅರಿಶಿನ ಪೌಡರ್ ತೋರಿಸಿದ್ದಾರೆ, ಅರಿಶಿನ ಪೌಡರ್ ಬೇಕು. ಆ ನಂತರ ಬೇಕಾಗಿರೋದು ಎಕ್ಸ್ ಬ್ರ್ಯಾಂಡ್, ಯಾವುದೋ ಎಕ್ಸ್ ಬ್ರ್ಯಾಂಡ್ ಅವರದ್ದು ನಿಮ್ಗೆ ಒಂದು ಪೌಡರ್ ಬೇಕು. ನೋಡಿ, ಇಲ್ಲಿ ಎಕ್ಸ್ ಬ್ರ್ಯಾಂಡ್ ಪೌಡರ್ ಇದೆ. ಸೊ ಇಷ್ಟಿದ್ದಾಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅವ್ರೀಗ ತೋರಿಸ್ತಾ ಇದ್ದಾರೆ. ಓಕೆ ಮೇಡಮ್, ಸ್ಟಾರ್ಟ್ ಮಾಡಿ. ನಾನು 2ಕ್ಕೆ ಸರ್ ನೀರು ಹಾಕ್ತಾ ಇದ್ದೇನೆ. ಇದೇನು ಮ್ಯಾಜಿಕ್ ಅಲ್ಲ, ಇದು ನಿಮ್ಗೆ ರಿಯಾಲಿಟಿ ಶೋ. ಇದು ನೀವು ಜಸ್ಟ್ ಅವ್ರು ನೋಡಿ ಈಗ ತೋರಿಸ್ತಾರೆ. ಈಗ ನೋಡಿ, ಎಕ್ಸ್ ಬ್ರ್ಯಾಂಡ್ ಪೌಡರ್ ಒಂದು ಇದಕ್ಕೆ ಹಾಕ್ತಾರೆ, ಒಂದು ಗ್ಲಾಸಿಗೆ ಹಾಕ್ತಾರೆ. ಇದನ್ನೆಲ್ಲ ನಾವು ಕಾರವಾರದವರಿಗೆ ನಾನು ತುಂಬಾ ಹೇಳಿ ಹಾಕಿ. ಇದು ನಮ್ದು ಡೈನಾ ನೋಡಿ, ವಾಶ್. ಡೈನಾ ವಾಶ್ ಇನ್ನೊಂದಕ್ಕೆ ಹಾಕ್ತಾರೆ, ಆವಾಗ ನಿಮ್ಗೆ ಗೊತ್ತಾಗ್ತದೆ ಈಗ ಡಿಫ್ರೆನ್ಸ್. ಫಸ್ಟ್ ಡಿಫರೆನ್ಸ್ ಇಸ್ ನೋಡಿ, ನಮ್ಮ ಹತ್ರ ಯಾವುದೇ ಆಡೆಡ್ ಕಲರ್ ಇಲ್ಲ. ಸೊ ಫಸ್ಟ್ ಡಿಫರೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಹೇಗೆ ನಮ್ದು ಟ್ರಾನ್ಸ್ಪರೆಂಟ್ ಇದೆ. ಅದರಲ್ಲಿ ನೋಡಿ ನಿಮ್ಗೆ ಕಲರ್ ಯಾವ ರೀತಿ ಕಾಣ್ತಾ ಇದೆ, ನಿಮ್ಗೆ ಬ್ಲೂಯಿಶ್ ಕಾಣ್ತಾ ಇದೆಯಾ, ಬ್ಲೂಯಿಶ್ ಕಲರ್. ಸೊ ಓಕೆ, ದಟ್ ಇಸ್ ದ ಮೇನ್ ಡಿಫರೆನ್ಸ್. ಟ್ರಾನ್ಸ್ಪರೆನ್ಸಿ ಇಲ್ಲ. ಓಕೆ, ಈಗ ನಿಮ್ಗೆ ನಮ್ಮ ಅರಿಶಿನ
ಅಡಿಗೆಗೆ ಯೂಸ್ ಮಾಡುವ ಅರಿಶಿನ ಪೌಡರ್ ಅನ್ನ ಅವರು 1 ಸ್ಪೂನ್ ಹಾಕ್ತಾ ಇದ್ದಾರೆ. ಸರ್ ಪಿಕ್ಚರ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದು ನೆಟ್ವರ್ಕ್ ವೀಕ್ ಆಗಿದೆ, ನೆಟ್ವರ್ಕ್ ವೀಕ್ ಇದೆ. ಈಗ 2 ಅಂಶ ನಾನು ಎರಡು ಗ್ಲಾಸ್ ಒಟ್ಟಿಗೆ ಕಾಣ್ತಾ ಇಲ್ಲ ಅಲ್ಲಿ ಅಷ್ಟೇ. ಇಲ್ಲ ಕಾಣ್ತದೆ ಈಗ ತೋರಿಸ್ತಾರ ಅವರು ಸ್ವಲ್ಪ. ಈಗ ನೋಡಿ ಕಾಣ್ತಾ ಇದೆಯಾ? ನೋಡಿ ಈಗ ನಿಮ್ಗೆ ರೆಡಿಶ್ ಕಲರ್ ಕಾಣ್ತಾ ಇದೆಯಲ್ಲ, ರೆಡಿಶ್ ಕಲರ್ ಕಾಣೋದು ಯಾವ್ದು ಅಂತ ಹೇಳಿದ್ರೆ, ಸೊ ನೀವು ಎಕ್ಸ್ಬ್ರ್ಯಾಂಡ್ ನೋಡಿ ಡೇಂಜರ್ ಕಾಣ್ತಾ ಇದೆ, ಹೌದಾ? ನಮ್ಮದು ನೋಡಿ ಅರಿಶಿನ ಹಾಕಿದಾರಲ್ಲ, ಅರಿಶಿನ ಕಲರೇ ಕಾಣ್ತಾ ಇದೆ. ದಿಸ್ ಇಸ್ ದ ಮೇನ್ ಡಿಫರೆನ್ಸ್. ಅವರಿಗೆ ನೆಟ್ವರ್ಕ್ ಇಶ್ಯೂಸ್ ಅಥವಾ ಯಾರಿಗೋ ನೆಟ್ವರ್ಕ್ ಇಶ್ಯೂಸ್ ಒಂದಿದೆ, ಒಂದೇ ನಮಗೂ ಇರ್ಬೋದು, ಗೊತ್ತಿಲ್ಲ. ಸೊ ಬಿಕಾಸ್ ಆಫ್ ದಟ್ ಆ ತರ ಕಾಣ್ತಾ ಇದೆ ನಿಮ್ಗೆ. ಇಟ್ ಇಸ್ ದ ಬೆಸ್ಟ್. ಇದನ್ನ ನೀವು ದಿನಕ್ಕೆ 1 ಮಾಡಿದ್ರೆ ಅಟ್ಲೀಸ್ಟ್ 30 ಡೈನಾ ಕ್ಲೀನ್ ಅನ್ನ ಜನರಿಗೆ ಕೊಡ್ಬೋದು. ಯಾಕೆಂದ್ರೆ ನಿಮ್ಗೆ ಡೇಂಜರ್ ಕಾಣ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ದ ಅವರು ಯೂಸ್ ಮಾಡುವ ಕೆಮಿಕಲ್. ಆ ಕೆಮಿಕಲ್ ಇಂದ ನೀವು ಬಟ್ಟೆಗೆ ಹಾಕಿದ್ರೆ ನಿಮ್ಮ ಬಟ್ಟೆ 3 ವರ್ಷ ಬರೋದು 1 ವರ್ಷ ಬರ್ತದೆ. ಯಾಕಂದ್ರೆ ಅದು ಅಷ್ಟು ನಿಮ್ಗೆ ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ ಅದರಿಂದ. ಎರಡನೇದಾಗಿ ನೀವು ಶೈನಿಂಗ್, ಬಟ್ಟೆಯ ಶೈನಿಂಗ್ ಡೇ ಬೈ ಡೇ ಅದರಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ಅದರಲ್ಲಿ ನ್ಯಾಚುರಾಲಿಟಿ ಇಲ್ಲ, ಅದು ಹೋಗ್ತದೆ. ಆ ನಂತರ ನಿಮ್ಗೆ ಇನ್ನೂ ಅಂತ ಹೇಳಿದ್ರೆ ನಿಮ್ಗೆ ಅದರ್ ಪ್ರಾಬ್ಲಮ್, ಸ್ವೆಟ್ಟಿಂಗ್ ಆದಾಗ ಏನಾಗ್ತದೆ ಅಂದ್ರೆ ನಿಮ್ಗೆ ಸ್ಮೆಲ್ ಬರ್ತದೆ ಬಿಕಾಸ್ ಈ ಕೆಮಿಕಲ್ ಇಂದ. ಅದೇ ನೀವು ಡೈನಾ ಕ್ಲೀನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ನ್ಯಾಚುರಲ್ ಆಗಿ ಕಾಣ್ತಾ ಇದೆ ನೋಡಿ, ಯೆಲ್ಲೋಯಿಶ್ ಕಾಣ್ತಾ ಇದೆ. ಅಂದ್ರೆ ಒರಿಜಿನಲ್ ಅರಿಶಿನ ಹಾಕಿದಾಗ ಏನು ಚೇಂಜಸ್ ಆಗ್ಲಿಲ್ಲ, ಅಂದ್ರೆ ನ್ಯಾಚುರಲ್ ಆಗಿದೆ. ಅದರಿಂದ ನಿಮ್ಗೆ ನ್ಯಾಚುರಲ್ ಆಗಿ ನಿಮ್ಗೆ ಬಾಳಿಕೆ ಬರ್ತದೆ. ಹಾಗೆ ಯಾವಾಗ್ಲೂ ಬಟ್ಟೆ ಹೊಸದಾಗಿ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ, ಕಂಟಿನ್ಯೂ ಮಾಡಿ. ಮತ್ತೆ ಇದರ ನೀರನ್ನು ನಾವು ವಾಶ್ ಮಾಡಿದ ಡೈನಾ ಕ್ಲೀನ್ ಹಾಕ್ತೇವೆ ಅಲ್ಲ ನಾವು ವಾಷಿಂಗಿಗೆ, ಅದು ಕ್ಲೀನ್ ಮಾಡಿದ ನೀರನ್ನು ನಾವು ಗಿಡಗಳಿಗೆ ಹಾಕಿದೆ, ಗಿಡ ಸಹ ಒಳ್ಳೆಯದಾಗಿ ಬೆಳೀತದೆ. ಮತ್ತೆ ಬಟ್ಟೆಗಳು ಎಲ್ಲ ಇಸ್ರಿ ಹಾಕುವಾಗ ಇಷ್ಟು ಸ್ಮೆಲ್ ಬರ್ತದೆ ಹೇಳಿದ್ರೆ ತುಂಬಾ ಸ್ಮೆಲ್ ಉಂಟು. ಒಂದು ಖುಷಿ ಆಗ್ತದೆ ನಮ್ಗೆ. ಪರ್ಫ್ಯೂಮ್ನ ಅಗತ್ಯ ಇರುವುದಿಲ್ಲ, ಸ್ವಲ್ಪ ಜಾಸ್ತಿ ಹಾಕಿ ವಾಶ್ ಮಾಡಿದ್ರೆ ಪರ್ಫ್ಯೂಮ್ ಅಗತ್ಯ ಇರುವುದಿಲ್ಲ. ಹಾಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಹಿತಾಕ್ಷಿ ಅವರೇ. ನಿಮ್ಗೆ ನೋಡಿ ಫೋಟೋ ಇವ್ರ ಹತ್ರ ಉಂಟು, SN ಶೆಟ್ಟಿ ಹತ್ರ. ಓಕೆ, ರಿಯಲಿ ಮೇಡಮ್ ಅವ್ರು ನೋಡಿ ಎಷ್ಟು ಅದು ಇಂಟ್ರೆಸ್ಟ್ ಆಗಿ, ಎಷ್ಟು ಫ್ಯಾಷನೇಟ್ ಆಗಿ ಬೆಳಿಗ್ಗೆ ಬಂದು ನಮ್ಗೆ ಈ ಡೆಮೋನ್ಸ್ಟ್ರೇಷನ್ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ಸೊ ನೆಟ್ವರ್ಕ್ ಇಶ್ಯೂಸ್ ಇಂದ ನಮ್ಗೆ ಕೆಲವು ಫೋಟೋಸ್ ಸರಿ ಕಾಣ್ತಾ ಇರ್ಲಿಲ್ಲ. ಸೊ ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಅವ್ರದ್ದು ಇಶ್ಯೂಸ್ ಅಥವಾ ನಮ್ಮ ಕಂಪ್ಯೂಟರ್ ಇಶ್ಯೂಸ್ ಗೊತ್ತಾಗ್ತಾ ಇಲ್ಲ. ಬಟ್ ಸಮಥಿಂಗ್ ಇನ್ ರಾಂಗ್ ಇನ್ ದ ಸಿಸ್ಟಮ್. ಅವರದ್ದು ಅಷ್ಟು ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಎಸ್ಪೆಷಲಿ ಡೈನಾ ಕ್ಲೀನ್ ಡೆಮೋ ಇದೆಯಲ್ಲ ಮೇಡಮ್, ಎಕ್ಸಲೆಂಟ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದಿರಿ. ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ, ಜನರ ಮೈಂಡ್ ಓಪನ್ ಆಗ್ತದೆ. ಸೊ ನಾನು ಹೇಳುದಷ್ಟೇ, ಈ ಡೈನಾ ಕ್ಲೀನ್ ಇದನ್ನ ಒಂದು, ಯಾಕಂದ್ರೆ ಇದಕ್ಕೆ ಹೇಳ್ಬೇಕಾದ್ರೆ ಯಾವುದೇ ರಾಕೆಟ್ ಸೈನ್ಸ್ ಬೇಡ. ನಿಮ್ಮನೇಲೆ ಅರಿಶಿನ ಇದೆ, ನಿಮ್ಮನೇಲೆ ಎಕ್ಸ್ಬ್ರ್ಯಾಂಡ್ ಇದೆ, ಜಸ್ಟ್ DXN ಒಂದು ಡೈನಾ ಕ್ಲೀನ್ ಅಂತ ತಗೊಂಡ್ಬಿಟ್ಟು ಜಸ್ಟ್ ತೋರಿಸಿದ್ರೆ ಆಯ್ತು. ಜನ ನೋಡಿದಾಗ ಡಿಫ್ರೆನ್ಸ್ ಅವ್ರಿಗೆ ಕಣ್ಣೆದ್ರೆ ಕಾಣ್ತಾ ಇರ್ತದೆ. ಸೊ ಹಾಗಾಗಿ ಹೇಳಿ ಮೇಡಮ್, ಮಲ್ಟಿ ಕ್ಲೀನರ್. DXN ಮಲ್ಟಿ ಕ್ಲೀನರ್ ಇದು ನಾನು ಅಡಿಗೆ ಮನೆಯಲ್ಲಿ ಯೂಸ್ ಮಾಡ್ತೇನೆ. ಯಾಕಂದ್ರೆ ಮುಂಚೆ ನನ್ನ ಕೈಯಲ್ಲಿ ಹೀಗೆ ಸೋಪ್ ಇದೆ ಯೂಸ್ ಮಾಡಿದ್ರೆ ಎಲರ್ಜಿ ಟೈಪ್ ಆಗ್ತಿತ್ತು. ಈಗ ನಾನು ಇದು ಯೂಸ್ ಮಾಡ್ತೇನೆ. ಇಟ್ ಈಸ್ ಆಲ್ಸೋ ಟೂ ಗುಡ್. ಮತ್ತೆ ಇದು ಝೀಮೋ, ಇದು ಔಟ್ ಆಫ್ ಸ್ಟೇಷನ್ ಇತ್ತು ಆಕ್ಚುಲಿ. ನನ್ನ ಹತ್ರ ಒಂದು ಡಾಕ್ಟರ್ 4-5 ಬಂದು ಕೊಂಡೋಗ್ತಿದ್ರು, ಲಯನ್ಸ್ ಡಾಕ್ಟರ್. ಆಮೇಲೆ ಔಟ್ ಆಫ್ ಸ್ಟಾಕ್ ಆದ್ಮೇಲೆ ನಿಲ್ಲಿಸಿದ್ರು. ಈಗ ನಾನು ಸ್ಟಾಕ್ ಪಾಯಿಂಟ್ ಇಂದ ತರಿಸಿದ್ದೇನೆ. ಇದು ಸಹ ಭಾರಿ ಒಳ್ಳೆಗ್ತದೆ. ಪೇನ್ ರಿಲೀಫ್, ಕಾಲೆಲ್ಲ ನೋವಿರ್ತದಲ್ಲ, ಅದಕ್ಕೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು, ಬೇಗ ರಿಲೀಫ್ ಸಿಗ್ತದೆ. ಎಸ್. ಓಕೆ, ಈಗ ನೀವು ಮೇಡಮ್ ಹತ್ರ ಏನಾದ್ರು ಕ್ವಶನ್ಸ್ ಕೇಳೋದಾದ್ರೆ ಕೇಳ್ಬೋದು. ಅವರದ್ದು ಹಿಂದಿನ ಫೋಟೋ ಈಗಿನ ಫೋಟೋ ಲಾಟ್ ಆಫ್ ಡಿಫರೆನ್ಸ್ ಇದೆ. ಅವರೀಗ DXN ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ಯಂಗ್ ಅಂಡ್ ಎನರ್ಟಿಕ್ ಆಗಿದ್ದಾರೆ. ಅವರಿಗೆ ಸೀನಿಯರ್ ಸಿಟಿಸನ್ ಅಂತ ಯಾರು ಹೇಳೋದಿಲ್ಲ. ಆದ್ರೆ ಅವರು ತುಂಬಾ ಬ್ಯುಸಿ ಇರ್ತಾರೆ. ಯಾಕೆಂದ್ರೆ ಪಾರ್ಲರ್ ಅನ್ನ ರನ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಅವರು ಡ್ರೆಸ್ ಎಲ್ಲ ಮಾಡ್ತಾರೆ, ಮದುವೆ ಮನೆಗೆ ಅಲ್ಲಿ ಹೋಗಿ ಅಲ್ಲಿಯೂ ಸಹ ಮೇಕಪ್ ಎಲ್ಲ ಮಾಡ್ತಾರೆ. ತುಂಬಾ ಬ್ಯುಸಿ ಇರ್ತಾರೆ. ಆದ್ರೂ ಕೂಡ ನೀವು ಅವ್ರ ಹತ್ರ ಕೆಲವು ಈಗ ಏನಾದ್ರು ಕೇಳುದಿದ್ರೆ ಕೇಳ್ಬೋದು. ಯಾಕೆಂದ್ರೆ ಅವ್ರು ಓಪನ್ ಹಾರ್ಟ್ ಅಲ್ಲಿ ತುಂಬಾ ಅವ್ರೀಗ ಅಂದ್ರೆ ಅದಕ್ಕೆ DXN ಅಂದ್ರೆ ಅವರು ಅಂದ್ರೆ DXN ಆಗಿದ್ದಾರೆ ಅವರು. ಎಲ್ಲ ತಮಾಷೆ ಮಾಡ್ತಾರೆ ಸರ್ ನನ್ಗೆ. ಹೌದಾ? DXN ನಾನು ಹೇಳಿದೆ, ನಾನು DXN ಇಂದಲೇ ಇಷ್ಟು ಸಮಯ ಬದುಕಿದ್ದು, ನನ್ನ ಕೈ ಕಾಲೆಲ್ಲ ಸರಿ ಇದ್ದದ್ದು DXN ಇಂದಲೇ. ಅದೇ ಏನ್ ಮಾಡೋದು, ಒಂದು ಜಾರಿ ಬಿದ್ದು ಪ್ರಾಬ್ಲಮ್ ಆಯ್ತು ನನ್ಗೆ. ಅದೇ ಬೇಗ ಕ್ಯೂರ್ ಆಯ್ತು ಸರ್. ಅದೇ ನೀವು ಏನಂದ್ರೆ ಹೆಲ್ದಿ ಬೋನ್ ಯೂಸ್ ಮಾಡಿದ್ರಲ್ಲ, ವಿಟಮಿನ್ D ಬೇಕಾದಷ್ಟು ಅದು ಒಳಗಡೆ ಹೋಗಿದೆ. ಹಾಗೇನೆ ನೀವು ಅದರ್ ಪ್ರಾಡಕ್ಟ್ಸ್ ನೀವು RGG ಎಲ್ಲ ತಗೊಳ್ತಾ ಇರೋದ್ರಿಂದ ಅದು ಅಷ್ಟು ಬೇಗ ಕ್ಲೀನ್ ಆಗಿದೆ. ಹಾಗಾಗಿ ಮೇಡಮ್
ಒಂದು Okay. ಮತ್ತೆ ಬಂದೆ ಕ್ವಶನ್ ಕೇಳ್ತೀನಿ. ಯಾಕೆಂದ್ರೆ ನಿಮ್ಗೆ ಹೇಳ್ದಂಗೆ ಜನ ನಮಗೂ ಹೇಳ್ತಾರೆ, ನಮ್ ರಿಲೇಷನ್ ಕೇಳ್ತಾರೆ, ನಮ್ ಕ್ಲೋಸ್ ಫ್ರೆಂಡ್ ಕೇಳ್ತಾರೆ, ಓ ಡಿಎಕ್ಷನ್ ಬಗ್ಗೆ ಏನ್ ಬರೀ ಕುಸ್ತಾನೆ ಅಂತ. ಅವ್ರಿಗೆ ಒಂದ್ ಗಾದೆ ಇದೆ, ಬೆಲ್ಲದ ಸವಿರುಚಿಯನ್ನು ಬಲ್ಲವನ್ನೇ ಬಲ್ಲ ಅಂತ. ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಪ್ಯಾರಾಸಿಟಮಲ್, ಪೈನ್ ಕಿಲ್ಲರ್, ಆಂಟಿಬಯೋಟಿಕ್ ನುಂಗಿ ದುರಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಹೊರಗ್ ಬರಲ್ಲ. ಅದು ಮನೇಲೇ ಆಗ್ಲಿ, ಸಿಸ್ಟರ್ ಸರ್ ಹೇಳ್ತಿರ್ತಾರೆ ಮನೇಲಿ ಸಪೋರ್ಟ್ ಇರಲ್ಲ ಅಂತ. ಅದು ಮನೆಯಿಂದ ಹೊರಗ್ ಬರಲ್ಲ. ನಾವ್ ಯಾವಾಗ ಈಗ ಸಿಸ್ಟರ್ ಸರ್ ಸಿಸ್ಟಮ್ ಫಾಲೋ ಮಾಡಿ ಅಂತಾರೆ, ಹಂಗೆ ನಾವ್ ಅದನ್ನ ತಿನ್ಬೇಕು. ನೀವು ತಿನ್ ತೋರ್ಸುದ್ರಲ್ಲ, ಆ ತರ ಬಂದಾಗ ನಾವ್ ಪ್ರಾಡಕ್ಟ್ ಒಳಗಡೆ ಹೋದಾಗ ನಾವ್ ಫೀಲ್ಡ್ ಅಲ್ಲಿ ಮಾತಾಡಕ್ ಭಯ, ಇದು ಜೋಶ್ ಇರ್ತದೆ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ಅಲ್ಲಿ ನಾವು ಡೌನ್ ಆಗ್ಬಿಡ್ತೀವಿ. ಹಾಗಾಗಿ ನಮ್ಗೆ ಎಲ್ಲೋದ್ರು ಹಂಗೆ ಅಂತಾರೆ. ನಾವು ಅದಕ್ಕೆ ಅವ್ರ ಹತ್ರ ನಾವು ನೆಗೆಟಿವ್ ತಗೊಳ್ಳೋದೇ ಇಲ್ಲ. ನಮ್ದು ಇದೆಯಪ್ಪ, ನೀವು ಬರ್ಬೋದು ಅಷ್ಟೇ, ತಲೆ ಕೆಡ್ಸ್ಕೊಳಲ್ಲ. ಡಾಕ್ಟರ್ ಹತ್ರ ಕೇಳ್ಬೇಕು, ಮನೆಯವರ ಹತ್ರ ಕೇಳ್ಬೇಕು. ನಾನು ಹೇಳಿದೆ, ನಾವು ಯಾರ ಹತ್ರ ಸಹ ಕೇಳಿಲ್ಲ. ನಮಗೆ ಬೇಕಾ, ನಮ್ಗೆ ಆರೋಗ್ಯ ಬೇಕಾ, ನಾವು ತಗೊಳ್ಬೇಕು. ಡಾಕ್ಟರ್ ಹತ್ರ ಕೇಳಿದ. ಇನ್ನೊಂದು ಹೇಳ್ತೇನೆ ನಾನು ನಮ್ಮದು ಪೇಸ್ಟ್ ಉಂಟಲ್ಲ, ನನ್ನದೊಂದು ಡಾಕ್ಟರ್ ಇದ್ದಾಳೆ ಕಸ್ಟಮರ್, ಅವಳ ಹತ್ರ ಹೇಳಿ ಪ್ಲೀಸ್ ಅದು ಬಂದ ಕಸ್ಟಮರ್ಗೆ ಕೊಡು, ನೀನ್ ಜಾಯಿನ್ ಆಗಿ. ವಾಯ್ಸ್ ತುಂಬಾ ಲೋ ಆಯ್ತು ಮೇಡಮ್. ನೆಟ್ವರ್ಕ್ ಸ್ವಲ್ಪ ಏನೋ ಇಶ್ಯೂಸ್ ಇರ್ಬೋದು. ಓಕೆ, ಕೇಳ್ತಾ ಉಂಟಾ? ಈಗ ಕೇಳಿಸಿದೆ. ಹೀಗೆ ಮಾತಾಡಿ, ಡಾಕ್ಟರ್ ಹೇಳಿ. ಅದೇ ಡಾಕ್ಟರ್ ಹತ್ರ ಹೋದೆ ನಾನು. ಅವಳ ಹತ್ರ ಹೇಳಿದೆ, ನಾನು ಈಗ ನಿನ್ನ ಹತ್ರ ಸಹ ಬರದೆ 4 ವರ್ಷ ಆಯ್ತಲ್ಲ, ಹೇಗೆ ಅಂತ ಕೇಳ್ತೀಯಾ ಹೇಳಿದೆ. ನೀವು ಮೇಂಟೈನ್ ಮಾಡ್ತೀರಾ ಏನ ಹೇಳಿದ್ರು. ಇಲ್ಲ ಹೇಳಿದೆ, ನಮ್ಮ DXN ಪೇಸ್ಟ್ ಇಷ್ಟು ಒಳ್ಳೇದುಂಟು ಹೇಳಿದ್ರೆ ಎಲ್ಲರಿಗೆ ಸಹ ರೆಕಮೆಂಡ್ ಮಾಡು, ನೀನು ಜಾಯಿನ್ ಆಗು, ನಿಂಗೆ ಒಳ್ಳೆ ಬಿಸ್ನೆಸ್ ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವಳು ಹೇಳುದು, ಏನು ನನ್ಗೆ ಕಸ್ಟಮರ್ ಬರ್ಬಾರ್ದು ಅಂತೇಳಿ ನೀವು ಹೇಳುದಾ ಹೇಳಿದೆ. ಮತ್ತೆ ನೋಡಿ, ಡಾಕ್ಟರ್ ಬಿಸ್ನೆಸ್ಗೆ ಕೂತಿರೋದು ಅಂತ ಅರ್ಥ ಆಯ್ತು ಎಲ್ಲಾರ್ಗು. ಕರೆಕ್ಟ್ 100%. ಹಾಗೆಲ್ಲ ಸರ್, ನಮ್ಮ ಡಾಕ್ಟರ್ ಆಗ್ಲಿ, ನಿಮ್ಮ ಡಾಕ್ಟರ್ ಆಗ್ಲಿ, ಎಲ್ಲಾರು ಹಂಗೇನೆ. ಅದೇ ನಾನು ಆಫ್ಟರ್ 60 ಅವರಿಗೆ ಹೇಳ್ತೇನೆ, ನೋಡಿ ನಿಮ್ಮದು ಜಾಯಿಂಟ್ ಪೇನ್ ಹೇಳ್ತೀರಿ, ಕಾಲು ನಡಿಲಿಕ್ಕೆ ಆಗುದಿಲ್ಲ ಹೇಳ್ತೀರಿ, ಇದೆಲ್ಲ ಯೂಸ್ ಮಾಡಿ, ಗ್ಯಾನೋ ಮಸಾಜ್ ಆಯಿಲ್, ಮತ್ತೆ ನರ್ವ್ ಇದು, ಮತ್ತೆ ಇದು ಎಂತ DXN ಇದು ಸರ್ ಹೇಳಿ, ಮರ್ತೋಗುದು ಬೇಗ ನನ್ಗೆ. ಯಾವ್ದು ಹೇಳಿ? ಕಾಲಿಗೆ ಅಲ್ಲ, ಅಯ್ಯೋ ಮರ್ತೋಯ್ತು, ಹೆಸರೇ ಮರ್ತೋಯ್ತು ನನ್ಗೆ. ಹೆಲ್ದಿ ಬೋನ್ ಸರ್, ಹೆಲ್ದಿ ಬೋನ್, ಒಳ್ಳೆ ಹೆಸರಿದ್ದ ಹೆಲ್ದಿ ಬೋನ್ ಎಲ್ಲ ತಗೊಳ್ಳಿ, ಹೋಗ್ತದೆ ಹೇಳಿದ್ರೆ ಕೇಳುದಿಲ್ಲ. ಡಾಕ್ಟರ್ ಹತ್ರ ಹೋದೆ, ಅಷ್ಟು ಖರ್ಚು ಮಾಡಿದೆ, ಇಷ್ಟು ಖರ್ಚು ಮಾಡಿ. ಆಗ ನಾನು ಹೇಳಿದವರಿಗೆ ಸುಮ್ಮನೆ ಕೂತ್ಕೊಳ್ಳುದು, ಓಕೆ ಮಾಡಿ 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 ಹೇಳಿ. ನಾನು ನೋಡಿ ಈಗ ಎಷ್ಟು ಹೆಲ್ದಿ ಆಗಿದ್ದೇನೆ, ಯಾಕೆ DXN ಇಂದ ಹೇಳಿದೆ. ನೀವು ತಮಾಷೆ ಮಾಡ್ತೀರಿ ನನ್ಗೆ, ನಾನು DXN ಇಂದಲೇ ನಾನು ಹೆಲ್ದಿ ಆಗಿದ್ದೇನೆ ಹೇಳಿ. ಹಾಗೆ ಸರ್. ಓಕೆ, ವೆರಿ ಗುಡ್ ಮೇಡಮ್, ವೆರಿ ಗುಡ್ ಪ್ರೆಸೆಂಟೇಶನ್. ಈಗ ಭಾನು ಅವರೇ ಮಾತಾಡಿ, ನಿಮ್ಮ ಪಾರ್ಟ್ನರ್ ಭಾನು ಅವರು ಲೈನ್ ಅಲ್ಲಿ ಇದ್ದಾರೆ, ಮಾತಾಡಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತಿನ ಡೆಮೋ ಬಾರಿ ಚೆನ್ನಾಗಿತ್ತು ಸರ್. ನಮ್ಮ ಅಪ್ಲೈನ್ ಅವರು ಹಿತಾಕ್ಷಿ ಮೇಡಮ್, ಅವ್ರು ಹೇಳಿದ್ದೇ ಆಗ್ಬೇಕು. ಅವರು ನನ್ಗೆ DXN ಜಾಯಿನ್ ಮಾಡಿದಂತ ಹೇಳಿದ್ರೆ ತುಂಬಾ ಅವರು ಏನಂತ ಹೇಳಿದ್ರೆ ಜಾಯಿನ್ ಆಗುವ ತನಕ ನನ್ನನ್ನು ಬಿಡ್ಲಿಲ್ಲ. 15 days ನನ್ನ ಮೀಟಿಂಗ್ ಕೂರಿಸಿಕೊಂಡು ನನ್ನನ್ನು ಇಮಿಡಿಯೇಟ್ ಜಾಯಿನ್ ಮಾಡಿಸಿದ್ರು. July 15, 2023 ಅಲ್ಲಿ ಅವ್ರು ನನಗೆ ಹೇಳಿದ್ದು. August 5th ನಾನು ಜಾಯಿನ್ ಆದೆ ಸರ್. 2023 ಜಾಯಿನ್ ಆಗೋ ತನಕ ನನ್ನ ಬಿಡ್ಲಿಲ್ಲ. ಈಗ ಅವರು ತುಂಬಾ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಹೇಳಿದ್ರು. ಸೊ ನಿನ್ನೆ ಕೂಡ ಹೇಳಿದ್ರು, ನೀನು ಸಹ ಒಂದು ಡೆಮೋ ಮಾಡು ಅಂತ ಹೇಳಿ. ಸೊ ನನಗೆ ಒಂದು ಆಫೀಸಿಗೆ ಹೋಗುವ ಕಾರಣ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಅವ್ರಿಗೆ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಹೇಳಿ ನಾನು ಇಮಿಡಿಯೇಟ್ ಎಲ್ಲ ಪ್ರಾಡಕ್ಟ್ ಅನ್ನೆಲ್ಲ ಇಟ್ಕೊಂಡು ರೆಡಿ ಆದೆ. ಅವರ ಬದಲು ನಾನು ಮಾಡುವ ಅಂತ ಹೇಳಿ. ಅವ್ರಿಗೆ ನೆಟ್ವರ್ಕ್ ಇಶ್ಯೂ ಇತ್ತು, ಅವರಿಗೆ ಕಾಲ್ ಕೂಡ ಮಾಡಿದ್ದೆ. ಅವರಿಗೆ ನಿಮ್ದು ಮಾತಾಡೋದು ಕೇಳುದಿಲ್ಲ ಅಂತ ಕಾಲ್ ಮಾಡಿದ್ದೆ. ಇಮಿಡಿಯೇಟ್ ಆನ್ ಮಾಡಿ ನೋಡಾಗ ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸರ್. ನನ್ಗೆ 1 ನಿಮಿಷ ಅವಕಾಶ ಕೊಟ್ರೆ ನಾನು ಸಹ ಡೆಮೋ ಮಾಡ್ತೇನೆ ಸರ್.
ಮಾಡಿ ಮಾಡಿ ಮೇಡಮ್, ನಿಮ್ಗೂ ಒಂದು ಚಾನ್ಸ್ ಕೊಡ್ತಾರೆ. ಈಗ ಇನ್ನು 15 ನಿಮಿಷ ಇದೆ, 15 ನಿಮಿಷ ಟೈಮ್ ಇದೆ. ನೋ ಪ್ರಾಬ್ಲಮ್, ಯು ಕ್ಯಾನ್ ಡೂ ಇಟ್. ಓಕೆ ಹಿತಾಕ್ಷಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈಗ ನಿಮ್ಮ ಒಂದು ಫೋರ್ಸ್ ಇಂದ, ನಿಮ್ಮ ಒಂದು ಒತ್ತಡ ಅಂತ ಹೇಳ್ಬೋದು, ಅಥವಾ ನಿಮ್ಮ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು, ಅವ್ರು ನೋಡಿ ಬಿಸಿ ಇರ್ತಾರೆ ಮೇಡಮ್, ಅಂತವ್ರನ್ನ ನೀವು ನಮ್ಮ ಈ ಪ್ಯಾನಲ್ ಗೆ ತಂದಿದ್ದೀರಿ. ರಿಯಲಿ ಗ್ರೇಟ್. ಈಗ ನೋಡಿ, ಅವರ ಮನೆಯಲ್ಲೇ ನೋಡಿ ಒಂದು ಸ್ಟಾಕ್ ಪಾಯಿಂಟ್ ತರ ಇದೆ. ನಿಮ್ಗೆ ಅರ್ಜೆಂಟ್ ಸ್ಟಾಕ್ ಬೇಕಂದ್ರೆ ಭಾನು ಹತ್ರ ಹೋದ್ರೆ ಸಿಗ್ತದೆ. ರಿಯಲಿ ಒಂದು ಎಂತ ಅಂದ್ರೆ, ನಿಮ್ಮ ಒಂದು ಛಲ ಬಿಡದ ಮಲ್ಲ ಅಂತ ಹೇಳ್ತಾರೆ ನೋಡಿ. ನೀವು ಬಿಡ್ಲಿಲ್ಲ, ಅವರನ್ನ ಗಟ್ಟಿ ಹಿಡಿದು ಮೀಟಿಂಗ್ ಕೂರ್ಸ್ಬಿಟ್ಟು ಅವ್ರನ್ನ ತಂದಿದ್ದೀರಿ. ಅವ್ರು ಒಂದ್ ದಿವಸ ನೋಡಿ ಯಾವ ರೀತಿ ಮಂಗಳೂರಿನಲ್ಲಿ ಬೆಳೆಸ್ತಾರೆ ನೋಡಿ, ಗ್ಯಾರಂಟಿ. ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಮಾಡಿ ಭಾನು ಅವರೇ, ಸ್ಟಾರ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ, ನಿಮ್ಮ ವಿಡಿಯೋನ ಆಫ್ ಮಾಡಿ ಮೇಡಮ್. ಓಕೆ, ಭಾನು ಅವರೇ ಸ್ಟಾರ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅವ್ರದ್ದು ವಿಡಿಯೋ ವಿಡಿಯೋ ಕಾಣ್ತಾ ಇದೆ ಸರ್. ಅವ್ರದ್ದು ಓಕೆ ಓಕೆ, ನಿಮ್ದು ಬಂದಿದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ವಿಡಿಯೋ ಕಾಣ್ತಾ ಇದೆಯಾ? ಪ್ರಾಡಕ್ಟ್ ತೋರಿಸ್ಲಿಕ್ಕೆ ಸರಿ, 1 ಮಿನಿಟ್ ಸ್ಪಾಟ್ ಲೈಟ್ ಕೊಡ್ತೀನಿ. ಓಕೆ, ಈಗ ಓಕೆ ಓಕೆ, ಕರೆಕ್ಟ್ ಆಗಿದೆ. ಓಕೆ, ಗುಡ್ ಮಾರ್ನಿಂಗ್ ಸರ್. ಎಲ್ರಿಗೂ ನಮಸ್ಕಾರ. DXN ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಆಲ್. ಸೊ ನಾನು ತಗೊಳ್ಳುವ ಪ್ರಾಡಕ್ಟ್ ನಾನು ಹೇಳ್ತಾ ಇದ್ದೇನೆ ಸರ್. ನಾನು RGGL ಆಲ್ರೆಡಿ ತಗೊಂಡಾಗಿದೆ ಸರ್ ಬೆಳಗ್ಗೆ ಈಗ. ಸೊ ಹಾಗೆ ತಗೊಳ್ಳಿಕ್ಕೆ ಆಗುದಿಲ್ಲ. RGGL ಮತ್ತೆ ಸ್ಪಿರುಲಿನಾ ಪ್ರಾಡಕ್ಟ್ ತಗೊಂಡಾಗಿದೆ. RG2, GL2, ಸ್ಪಿರುಲಿನಾ 6 ತಗೊಳ್ತಾ ಇದ್ದೇನೆ. ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇಲ್ಲ, ಬಟ್ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಅಡ್ವಾನ್ಸ್ ಆಗಿ ತಗೊಳ್ತಾ ಇದ್ದೇನೆ ಸರ್. ಮತ್ತೆ ಕಾಫಿ, ನಮ್ದು 2-in-1 ಕಾಫಿ, 2-in-1 ಕಾಫಿಯನ್ನು ನಾನು ತಗೊಳ್ತಾ ಇದ್ದೇನೆ ಸರ್. ಅದಕ್ಕೆ ನಾನು ಕೋಕೋನಟ್ ಆಯಿಲ್, ಒರಿಜಿನ್ ಕೋಕೋನಟ್ ಆಯಿಲ್. ಓಕೆ, ನೋ ಪ್ರಾಬ್ಲಮ್, ಹೇಳಿ. ಒರಿಜಿನ ಕೋಕೋನಟ್ ಆಯಿಲ್ ಅನ್ನು ಮಿಕ್ಸ್ ಮಾಡಿ ಸರ್. ಇದನ್ನು ಹಾಫ್ ಹಾಕಿ ಕುಡಿತಾ ಇದ್ದೇನೆ ಡೈಲಿ ಮಾರ್ನಿಂಗ್. ಅದಾದ ಮೇಲೆ ನಮ್ಮ ಗ್ಯಾನರ್ಜಿ ಟೀ ಕುಡಿತಾ ಇದ್ದೇನೆ ಸರ್. ಆಮೇಲೆ ಒಂದು 11 o'clock ನಮ್ದು 3-in ಕಾಫಿ, ಇದನ್ನು ನಾನು ಆಫೀಸಲ್ಲಿ ಕುಡಿತಾ ಇದ್ದೇನೆ ಸರ್. ಇದು ನೋಡಿ ಸ್ಟಾಕ್ ಇಟ್ಟುಕೊಂಡಿದ್ದೇನೆ. ಇದೆಲ್ಲ ನಮ್ದು ಬ್ಯಾಗ್ ಅಲ್ಲಿ ಇರುವ ಪ್ರಾಡಕ್ಟ್, ಬ್ಯಾಗ್ ಅಲ್ಲೆಲ್ಲ ಇಟ್ಟುಕೊಂಡಿರ್ತೇನೆ ಇಷ್ಟು ಪ್ರಾಡಕ್ಟ್ಸ್ ಅನ್ನೆಲ್ಲ. ಇನ್ನು ಸಹ ಇದೆ. ಆಮೇಲೆ ಮೊದಿಜಿ ಇನ್ಸ್ಟ್ಯಾಂಟ್, ಇದು ಕೂಡ ಇದು ಏನಾದ್ರು ನ್ಯೂರೋ ಪ್ರಾಬ್ಲಮ್ ಏನಾದ್ರು ಇದ್ರೆ ಇಲ್ಲದ್ರೆ ಡೈಲಿ ಇದು ಕುಡಿತಾ ಇದ್ದೇನೆ ಸರ್. ಇದನ್ನು ಒಂದು ಪ್ಯಾಕೆಟ್ ಅಲ್ಲಿ 3 ಸಲ, ಇಲ್ಲದಿದ್ರೆ ಒಮ್ಮೊಮ್ಮೆ ಇಡೀ ಪ್ಯಾಕೆಟ್ ಅನ್ನು ಯೂಸ್ ಮಾಡ್ತೇನೆ ಸರ್ ಇದನ್ನು. ಸೊ ಆಮೇಲೆ ಒಂದು ಸಾಧಾರಣ ಒಂದು 12 o'clock ನಮ್ಮದು ಸ್ಪಿರುಲಿನಾ ಸೀರಿಯಲ್ಸ್, ಏನಾದ್ರೂ ಒಂದು ಹಸಿವೆ ಆದ್ರೆ ನಮ್ಗೆ ಸ್ಪಿರುಲಿನಾ ಸೀರಿಯಲ್ಸ್ ಯೂಸ್ ಮಾಡ್ತೇನೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ಹಸಿವೆ ಎಲ್ಲ ಹೋಗ್ತದೆ ಇದು ಕುಡಿದ್ರೆ. ಒಮ್ಮೊಮ್ಮೆ ಬ್ರೇಕ್ಫಾಸ್ಟ್ ಎಲ್ಲ ಲೈಟ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದಾದ್ರೆ, ನಾವು ಆಫೀಸಲ್ಲಿ ಹಸಿವೆ ಆದ್ರೆ ನಾವು ಇದನ್ನು ಯೂಸ್ ಮಾಡ್ತೇವೆ ಸರ್. ತಕೊಂಡೆ ಸೂಪರ್ ಗ್ರೀನ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಸರ್. ಇದನ್ನು ಡೈಲಿ ತಗೊಳ್ತಾ ಇದ್ದೇನೆ ಇದನ್ನು. ಮತ್ತೆ ನಮ್ಗೆ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಅವರಿಗೆ ಸಹ ಕೊಡ್ತೇನೆ ಸರ್. ಮತ್ತು ಇದನ್ನು ಪೊಸಿಷನ್ ಮಾಡ್ತೇನೆ ಸರ್. ಸೂಪರ್ ಗ್ರೀನ್ ಅನ್ನು ತುಂಬಾ ಸೂಪರ್ ಗ್ರೀನ್ ಇದೆ ನನ್ನ ಕೈಯಲ್ಲಿ, ಸುಮಾರಿದೆ ಸೂಪರ್ ಗ್ರೀನ್. ಇದೆಲ್ಲ ಓಪನ್ ಮಾಡಿದ್ದು ಕೂಡ ಇದೆ. ಸೂಪರ್ ಗ್ರೀನ್ ಇದು ಒಂದು ಟ್ಯಾಬ್ಲೆಟ್ ಸರ್. ಒಂದು ಟ್ಯಾಬ್ಲೆಟ್ ನೀರಿಗೆ ಹಾಕಿದ್ರೆ ಇದರಲ್ಲಿ ಶುಗರ್ ಇಲ್ಲ, ಇದರಲ್ಲಿ ಡೇಟ್ಸ್ ಉಂಟು, ಮತ್ತೆ 20 ವೆಜಿಟೇಬಲ್ಸ್ ಉಂಟು. ಹಾಗೆ ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಹಿತಾಕ್ಷಿ ಮೇಡಮ್ ಇಲ್ಲ ಅಂತ ಹೇಳಿ ಎಲ್ಲ ಪ್ರಾಡಕ್ಟ್ ತಂದು ಇಲ್ಲಿ, ಆಕ್ಚುಲಿ ನನ್ನ ಹತ್ರ ಎಲ್ಲ ಸ್ಟ್ಯಾಂಡ್ ಅಲ್ಲಿ ಇಟ್ಟಿದ್ದೇನೆ. ಎಲ್ಲ ಪ್ರಾಡಕ್ಟ್ ಅನ್ನು ತಂದು ಇಲ್ಲಿ ಹಾಕಿದ್ದೇನೆ. ಇದು ಟಾಲ್ಕಮ್ ಪೌಡರ್, ಡೈಲಿ ಯೂಸ್ ಮಾಡುವಂತದ್ದು. ಆಮೇಲೆ ಗ್ಯಾನರ್ಜಿ ಶಾಂಪೂ, ಗ್ಯಾನರ್ಜಿ ಬಾಡಿ ಫಾರ್ಮ್, ಇದು ಒಳ್ಳೇದಾಗ್ತದೆ ಸರ್. ಸೋಪಿನ ಬದಲು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಆಮೇಲೆ ಯೂಸ್ ಮಾಡುದು ಸರ್ ಹೆಲ್ದಿ ಬೋನ್ ತುಂಬಾ ಚೆನ್ನಾಗಿದೆ ಸರ್. ಡೈಲಿ ಇದನ್ನು ಯೂಸ್ ಮಾಡ್ತಾ ಇದ್ದೇವೆ. ಆಮೇಲೆ ಮೊರಿಂಗಾ, ನಾನು ಹಾಗೂ ನನ್ನ ಹಸ್ಬೆಂಡ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ ಸರ್. ಮೊರಿಂಗಾ, ನುಗ್ಗೆ ಸೊಪ್ಪು. ಆಕ್ಚುಲಿ ನುಗ್ಗೆ ಸೊಪ್ಪು ನಮ್ಗೆ ಸಿಗ್ತದೆ ಸರ್, ಬಟ್ ಸ್ಟಿಲ್ ನಾವು ಯಾವಾಗ್ಲೂ ಅದನ್ನು ಯೂಸ್ ಮಾಡುದಿಲ್ಲ. ಅದನ್ನು ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅದು ಅಡಿಗೆ ಮಾಡ್ಲಿಕ್ಕೆ ಒಮ್ಮೊಮ್ಮೆ ಉದಾಸೀನ ಆಗ್ತದೆ, ಇರುವಾಗ ಸಹ ಅದು ಹಾಳಾಗಿ ಹೋಗ್ತದೆ.
ಸೊ ಈ ಮೊರಿಂಗ ಒಂದು ಕ್ಯಾಪ್ಸೂಲ್ಸ್ ತಕೊಂಡ್ರೆ ಸಾಕು, ಬೆಳಗ್ಗೆ ಒಂದು ರಾತ್ರಿ ಒಂದು ತಕೊಂಡ್ರೆ ಬಾಡಿ ಒಳ್ಳೆ ಆಗ್ತದೆ ಸರ್. ಇದು ಕೂದ್ಲಿಗೆ ಸಹ ಚೆನ್ನಾಗಿದೆ ಸರ್, ಒಳ್ಳೆ ಆಗ್ತದೆ. ಆಮೇಲೆ ಮೇನ್ ಇದು ನಮ್ಮ DXN ರೈಸ್ ಬ್ರ್ಯಾನ್ ಆಯಿಲ್. ಇದು ನನ್ನ ಹತ್ರ 2 ಬಾಕ್ಸ್ ಇನ್ನೂ ಕೂಡ ಸ್ಟಾಕ್ ಇದೆ ಸರ್. ರೈಸ್ ಬ್ರೈನ್ ಆಯಿಲ್ ಇದು ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಇದರಲ್ಲಿ ನಾವು ಫ್ರೈ ಮಾಡೋದಲ್ಲದೆ ಡೀಪ್ ಫ್ರೈ ಮಾಡುವಾಗ ನಮ್ಗೆ ಇದು ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಆಗ್ತದೆ. ಬೇರೆ ಎಣ್ಣೆ ಎಲ್ಲ 2 ಲೀಟರ್ ಬೇಕಾದ್ರೆ ಈ ಎಣ್ಣೆ 1 ಲೀಟರ್ ಯೂಸ್ ಆಗ್ತದೆ. ಪ್ಲಸ್ ನಾವು ಫ್ರೈ ಏನಾದ್ರು ಮಾಡುವಾಗ ಶಾಲೋ ಫ್ರೈ ಮಾಡುವಾಗ ಇದು ಕೆಮ್ಮು ಎಲ್ಲ ಬರುದಿಲ್ಲ, ಹೊಗೆ ಬರುದಿಲ್ಲ. ಆಮೇಲೆ ಇದು ಹೆಲ್ತಿಗೆ ತುಂಬಾ ಒಳ್ಳೇದು. ಆಮೇಲೆ ಜಪಾನ್ ಅವರು ಇದನ್ನು ಹಾರ್ಟ್ ಆಯಿಲ್ ಅಂತಲೇ ಕರೀತಾ ಇದ್ದಾರೆ. ಹಾಗೆ ನಾ ಇದನ್ನು ರೆಕಮೆಂಡ್ ಮಾಡುವಾಗ ಎಲ್ರಿಗೂ ಹೇಳೋದು, ನಿಮ್ಗೆ ಹಾರ್ಟ್ ಗಟ್ಟಿ ಇರಬೇಕಾದ್ರೆ ಇದನ್ನು ತಕೊಳ್ಳಿ ಅಂತ ಹೇಳ್ತೇನೆ. ಅಂದ್ರೆ ಇದು 2 ಲೀಟರ್ 1 ಲೀಟರ್ ಬಂದು ತುಂಬಾ ಪೊಸಿಷನ್ ಮಾಡ್ಬೋದು ಸರ್. 2 ಲೀಟರ್ ಅಂತ ಹೇಳುವಾಗ ಅವರು ಸ್ವಲ್ಪ ಆಚೆ ಈಚೆ, ಆದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇದೇ ಆಯಿಲ್ ಅನ್ನು ಈಗ ಯೂಸ್ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಇದನ್ನು ನಾವು ದೇವರಿಗೆ ಕೂಡ ದೀಪ ಹಚ್ಚಲಿಕ್ಕೆ, ದೇವರಿಗೆ ಯಾಕೆ ನಾವು ಕಲಬೆರಕೆ ಎಣ್ಣೆಯಲ್ಲಿ ದೀಪ ಹಚ್ಚಬೇಕು, ಸೊ ನಾವು ದೇವರಿಗೆ ಇದೇ ದೀಪವನ್ನು ಹಚ್ಚುತ್ತೇವೆ. ನಾನು ಅದನ್ನು ಟೆಸ್ಟ್ ಕೂಡ ಮಾಡಿ ನೋಡಿದ್ದೇನೆ. 2 ದೀಪವನ್ನು ಇಟ್ಕೊಂಡು ಒಂದು ದೀಪದಲ್ಲಿ ಎಳ್ಳೆ ಎಣ್ಣೆ ಹಾಕ್ತಾ ಇದ್ದೇನೆ, ಇನ್ನೊಂದು ದೀಪದಲ್ಲಿ ಈ ರೈಸ್ ಬ್ರೈನ್ ಆಯಿಲ್ ಅನ್ನು ಹಾಕಿದ್ದೇನೆ. ಸೊ ರೈಸ್ ಬ್ರೈನ್ ಆಯಿಲ್ ಹಾಕಿದ ದೀಪ ಸಾಧಾರಣ 2.5 ಗಂಟೆ 3 ಗಂಟೆ ಉರಿತದೆ. ಆಮೇಲೆ ನಾವು ಅದರ ದೀಪದ ಎಣ್ಣೆ ಹಾಕುವಾಗ, ಎಳ್ಳೆಣ್ಣೆ ದೀಪದ ಎಣ್ಣೆ ಹಾಕುವಾಗ ಬರೀ 1 ಗಂಟೆಯಲ್ಲಿ ದೀಪ ಆಫ್ ಆಗ್ತದೆ, ಮತ್ತೆ ಕರಿ ಆಗ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ ಇದ್ದ ಕಾರಣ ಇದು ಚೆನ್ನಾಗಿ ಉರಿತದೆ. ಸೇಮ್ ಹತ್ತಿ ಕೂಡ ಸೇಮ್ ಇಡ್ತೇನೆ ನಾನು. ಹಾಗೆ ತುಂಬಾ ನೋಡ್ಲಿಕ್ಕೆ ಸರ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ದೀಪ ನೋಡ್ಲಿಕ್ಕೆ ಕೂಡ ತುಂಬಾ ಖುಷಿ ಆಗ್ತದೆ. ಸೊ ಇದು ನಮ್ಮ ರೈಸ್ ಬ್ರೈನ್ ಆಯಿಲ್. ಆಮೇಲೆ ಲೆಮನ್ ಜಿ ಯೂಸ್ ಮಾಡ್ತೇನೆ ಸರ್. ಇದು ಸೆಕೆಗಾಲದಲ್ಲಿ ತುಂಬಾ ಖಾಲಿ ಆಗಿದೆ ಸರ್, ಈಗ ಮಳೆ ಅಲ್ಲ. ಆದ್ರೂ ಕೂಡ ನಾವು ಇದನ್ನು ಲೆಮನ್ ಜಿಯನ್ನು ಯಾರಾದ್ರೂ ಗೆಸ್ಟ್ ಬಂದ್ರೆ ನಾನು ಲಿಂಬೆ ಹುಳಿ ಇದ್ರೂ ಕೂಡ ನಾನು ಅದನ್ನು ಜ್ಯೂಸ್ ಮಾಡಿ ಕೊಡುದಿಲ್ಲ, ಇದನ್ನೇ ಲೆಮನ್ ಜಿಯನ್ನೇ ಕೊಡ್ತೇನೆ. ಆಗ ಅವ್ರು ಕೇಳ್ತಾರೆ ಇದೇನು ಚೆನ್ನಾಗಿದೆ, ನಮ್ಗೆ ಒಂದು 2 ಪ್ಯಾಕೆಟ್ ಕೊಟ್ಟು ಕೊಡಿ, ನಾವು ಯೂಸ್ ಮಾಡಿ ನಿಮ್ಗೆ ಹೇಳ್ತೇವೆ ಅಂತ ಹೇಳಿ. ಫ್ರೀ ಕೊಟ್ರೆ ಎಲ್ಲ ಚೆನ್ನಾಗಿ ತಗೊಳ್ತಾರೆ ಸರ್, ಹಣ ಹೇಳುವಾಗ ಮತ್ತೆ ಸ್ವಲ್ಪ ಹಿಂದೆ ಆಗ್ತಾರೆ. ಮೇಡಮ್ ಚೆನ್ನಾಗಿ ಥ್ಯಾಂಕ್ ಯು ಸರ್. ಆಮೇಲೆ ಇದು ಶುಗರ್ ಸರ್, ನಮ್ಮ DXN ಶುಗರ್ ಇದು ಸಹ ಚೆನ್ನಾಗಿದೆ ಸರ್. ನಮ್ಮಲ್ಲಿ ಯಾವುದೇ ಬೇರೆ ಶುಗರ್ ಇಲ್ಲ. ನಾನು DXN ಶುಗರ್ ಬಂದ ಮೇಲೆ DXN ಶುಗರೇ ಯೂಸ್ ಮಾಡ್ತೇನೆ. ಹಾಗೂ ಕೂಡ ಜಾಗರಿ ಕೂಡ ಹಾಗೆ ಸರ್. ಜಾಗರಿ ಕೂಡ ನನ್ನ ಹತ್ರ ಇನ್ನು ಜಾಗರಿ ತುಂಬಾ ನನ್ಗೆ ಬೇಕಾಗ್ತದೆ ಸರ್. ನನ್ನ ಹತ್ರ ಈಗ 25 ಸ್ಟಾಕ್ ಉಂಟು ಜಾಗರಿ, 25 ಜಾಗರಿ ನನ್ನ ಹತ್ರ ಸ್ಟಾಕ್ ಇದೆ. ಸೊ ನನ್ಗೆ ಜಾಗರಿ ತುಂಬಾ ಬೇಕಾಗ್ತದೆ ಎಲ್ಲ ಇದಕ್ಕೆ. ಈಗ ಅಂದ್ರೆ ಹಲಸಿನ ಹಣ್ಣು ಇರುವ ಇದು ಅಲ್ಲ ಸರ್, ಸೀಸನ್ ಅಲ್ಲ ಸರ್, ನಮ್ಗೆ ಅಡ್ಡೆ ಮಾಡ್ಲಿಕ್ಕೆ, ಗಾರಿಗೆ ಮಾಡ್ಲಿಕ್ಕೆ, ಎಲ್ಲಾ ತಿಂಡಿಗಳನ್ನು ಮಾಡ್ಲಿಕ್ಕೆ ಈ ಜಾಗರಿಯನ್ನೇ ಯೂಸ್ ಮಾಡ್ತಾ ಇದ್ದೇನೆ ಸರ್. ಆಮೇಲೆ ಇದು ಕೂಡ ತಗೊಳ್ತಾ ಇದ್ದೇನೆ ಸರ್, ಲೆನ್ಸ್ ಮ್ಯಾನೆ ಇದು ಕೂಡ ತಗೊಳ್ತಾ ಇದ್ದೇನೆ. ಇದು ಕೂಡ ಒಳ್ಳೆ ಪ್ರಾಡಕ್ಟ್ಸ್. ಇದೆಲ್ಲ ಬೆಳಗ್ಗೆ ಡೈಲಿ ತಗೊಳ್ಳುವ ಪ್ರಾಡಕ್ಟ್. ನಾನು RGGL ಸ್ಪಿರುಲಿನಾ ಇದೆಲ್ಲ ಡೈಲಿ ತಗೊಳ್ಳುವ ಪ್ರಾಡಕ್ಟ್ ಸರ್. ಆಮೇಲೆ A to G ಸರ್, ಇದು ಕೂಡ ಹಾಗೆ A to G ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಏನಾದ್ರೂ ನಾವು ದೋಸೆ ಮಾಡುವಾಗ, ದೋಸೆ ಮಾಡಿ ಆದ ಮೇಲೆ 1 ಸ್ಪೂನ್ ಅನ್ನು ಆ ದೋಸೆ ಮೇಲೆ ಹಾಕಿದ್ರೆ ತುಂಬಾ ಪರಿಮಳ, ಮತ್ತೆ ಇದು ಬೇಗ ಹಾಳಾಗುದಿಲ್ಲ. A to G ತುಂಬಾ ಚೆನ್ನಾಗಿದೆ. ಇದು ಕೂಡ ನಾನು ಪೊಸಿಷನ್ ಮಾಡಿದ್ದೇನೆ ನನ್ನ ರಿಲೇಟಿವ್ ಅವರಿಗೆ A to G ಅನ್ನು. ಆಮೇಲೆ ಡೈಲಿ ತಗೊಳ್ಳೋ ಪ್ರಾಡಕ್ಟ್ ಸರ್, ಇದು ಚವನ ದ್ರವ್ಯ ಕಾಡ. ಇದು ಚವನ ದ್ರವ್ಯ ಕಾಡ ಸರ್, ಇದು ಸಹ ಬೆಳಗ್ಗೆ ನಾನು ತಗೊಳ್ತಾ ಇದ್ದೇನೆ. 30 ml ಚವನ ದ್ರವ್ಯಕ್ಕೆ 30 ml ಬಿಸಿ ನೀರು ಹಾಕಿ ಕುಡಿತಾ ಇದ್ದೇನೆ ಸರ್. ಸೊ ನಾನು ಯಾವ ಪ್ರಾಡಕ್ಟ್ ಬಂದ್ರೂ ಕೂಡ ಸ್ಟೇಟಸ್ ಹಾಕ್ತೇನೆ ಸರ್. ಸ್ಟೇಟಸ್ ಹಾಕುವಾಗ ನಾನೀಗ ಅಪೋಸಿಟ್ ಜ್ಯೋತಿ KMC ಯಲ್ಲಿ ಇರುದು ನಮ್ಮ ಮನೆ. ಅಲ್ಲಿ ಜ್ಯೋತಿ KMC ಯಲ್ಲಿ ಒಬ್ಳು ನನ್ನದು ಕಾಂಟ್ಯಾಕ್ಟ್ ಅಲ್ಲಿ ಇದ್ದವಳು ನೋಡಿ ಅದನ್ನು, ಅವಳು ಈಗ 3 ಬಾಟ್ಲು ತಕೊಂಡಿದ್ದಾಳೆ ನನ್ನ ಹತ್ರ. ನಿನ್ನೆ 1 ಬಾಟ್ಲು ಕೊಟ್ಟು ಕಳಿಸಿದ್ದೇನೆ ನಾನು. ಸೊ ಅವರು ಬೇಕು ಅಂತ ಹೇಳಿದ ಕೂಡಲೇ ವಿದಿನ್ 10 minutes ಅಲ್ಲಿ ನಾನು ಇದನ್ನು ಅವರಿಗೆ ತಲುಪಿಸ್ತೇನೆ, ಹೇಗಾದ್ರೂ ಮಾಡಿ ತಲುಪಿಸ್ತೇನೆ. ನೆಕ್ಸ್ಟ್ ಸರ್ ನಮ್ಮದು ನೋನಿ ಹೇರ್ ಕಲರ್, ಇದು ಸೂಪರ್ ಆಗಿದೆ ಸರ್. ಇದು ಹೇರ್ ಕಲರ್ ಶಾಂಪು. ಇದು ಶಾಂಪು ಹೇರ್ ಕಲರ್ ಅದೆಲ್ಲ ಕೂಡ ಶಾಂಪು ಸಹ ಇದೆ. ಇದರಲ್ಲಿ ನಮ್ಗೆ ನೋನಿ ಇದೆ, ಆಮೇಲೆ ಅಲೋವೆರಾ ಇದೆ, ಅಲೋವೆರಾ ಎಕ್ಸ್ಟ್ರಾಕ್ಟ್, ಆಲಿವ್ ಆಯಿಲ್ ಇದೆ ಸರ್. ಸೊ ಈ ಪ್ರಾಡಕ್ಟ್ ಅನ್ನು ಹಾಕಿದ್ರೆ, ಬೇರೆ ನಾವು ಎಕ್ಸ್ ಬ್ರ್ಯಾಂಡ್ ಹೇರ್ ಡೈ ಹಾಕಿದ್ರೆ ನಮ್ಗೆ ಇಚ್ಚಿಂಗ್ ಆಗ್ತದೆ, ಎಲರ್ಜಿ ಆಗ್ತದೆ. ಈ ಪ್ರಾಡಕ್ಟ್ ಅನ್ನು ಹಾಕಿದ್ರೆ ಇಚ್ಚಿಂಗ್ ಆಗುದಿಲ್ಲ, ಎಲರ್ಜಿ ಆಗುದಿಲ್ಲ. ಮತ್ತೆ ಬೇರೆ ಪ್ರಾಡಕ್ಟ್ ನಮ್ಗೆ ಒಂದು 10-15 ದಿವಸದೊಳಗೆ ಅದು ನಾವು ಹಾಕಿದ ಡೈ ಹೋಗ್ತದೆ.
ಇದು ಒಂದು 22 ದಿವಸ ಕೂಡ ಬರ್ತದೆ ಸರ್, 25 ಕೂಡ ಬರ್ತದೆ. ಮತ್ತೆ ಹೇರ್ ಶೈನಿಂಗ್ ಆಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ ಸರ್. ಇದು ಕೂಡ ನನ್ನ ಹತ್ರ 10 ನಾನು ಆರ್ಡರ್ ಮಾಡಿದ್ದೇನೆ. ಇದು ಫಸ್ಟಿಗೆ ನಾನು ಎರಡೆರಡು ಮಾತ್ರ ಪೊಸಿಷನ್ ಮಾಡಿದ್ದೆ ಸರ್, ಯಾಕಂದ್ರೆ 750 ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ, 75 ರುಪೀಸ್ ಅಂತ ಹೇಳಿ ತಗೊಳ್ತಾರೆ. ಇದನ್ನು ಚೆನ್ನಾಗಿದೆ ಅಂತ ಹೇಳಿ ಪೊಸಿಷನ್ ಮಾಡಿದ್ಮೇಲೆ ಎಲ್ರು ಇದನ್ನು ತಕೊಂಡು ಆಮೇಲೆ ಈಗ ಒಂದು ಬಾಕ್ಸ್ ತಗೊಳ್ತಾ ಇದ್ದಾರೆ ಸರ್. ಇದು ನಾನು ಇದು ಕೂಡ ಸ್ಟೇಟಸ್ ಹಾಕಿದ್ದೆ ಸರ್. ಇದೊಬ್ಳು ಮೂಡುಬಿದ್ರೆ ಅವಳು ನನ್ಗೆ ಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದು. ಸೊ ನಾನು ಇದನ್ನು ನಿಮ್ಗೆ ಪೋಸ್ಟ್ ಅಲ್ಲಿ ಕಳಿಸ್ತೇನೆ ಅಂತ ಹೇಳಿದೆ. ಬಟ್ ಪೋಸ್ಟ್ ಅಲ್ಲಿ ಮುಟ್ಟುವಾಗ ಅವಳಿಗೆ 2 ದಿವಸ ಆಗ್ತದಲ್ಲ, ಅವಳ ಇನ್ನು ಮೈಂಡ್ ಚೇಂಜ್ ಆದ್ರೆ ಅಂತ ಹೇಳಿ ನಮ್ಮ ಆಫೀಸಲ್ಲಿ ಒಬ್ಬ ಮೂಡುಬಿದ್ರೆ ಅವನಲ್ಲಿ ಹುಡುಕಿ ಅವರಿಗೆ ಈವ್ನಿಂಗ್ ನೊಳಗೆ ನಾನು ಇದನ್ನು ತಲುಪಿಸಿದೆ ಅವರಿಗೆ. ಹಾಗೆ ಇಮಿಡಿಯೇಟ್ ಇದನ್ನು ಅವರು ಆಮೇಲೆ ನಂಗೆ ಫೀಡ್ಬ್ಯಾಕ್ ಕೊಡ್ಬೇಕು ಹೇಳಿದ್ದೇನೆ. ನಾನು ಯಾರು ಪ್ರಾಡಕ್ಟ್ ತಗೊಳ್ತಾರೆ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ಬೇಕು ಅಂತ ಹೇಳಿ ಹೇಳಿದ್ದೇನೆ ಸರ್. ಥ್ಯಾಂಕ್ ಯು ಸರ್. ಇನ್ನು ನನಗೆ ಆಫೀಸಿಗೆ ಹೋಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನನಗೆ ಅವಕಾಶ ಮಾಡಿಕೊಟ್ಟ ಸರ್. ಇದೆಲ್ಲ ನಿಮ್ಮ ಬೆಳಗಿನ ಮೀಟಿಂಗ್ ಅಲ್ಲಿ ಸರ್, ಇದನ್ನೆಲ್ಲ ನೋಡಿ ನಾವು ಕಲ್ತುಕೊಂಡದ್ದು ಸರ್. ಹಾಗೆ ನಿಮ್ಮ ಮೀಟಿಂಗ್ ನಮ್ಗೆ ತುಂಬಾ ಖುಷಿ ಆಗ್ತದೆ ಸರ್. ಮತ್ತೆ ನಮ್ಮ ಫೌಂಡರ್ ಡಾಕ್ಟರ್ ಲಿಮ್ ಅವರಿಗೆ ಸಹ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸರ್. ಮತ್ತೆ ಕರ್ನಾಟಕಕ್ಕೆ ಪರಿಚಯಿಸಿದ ನಮ್ಮ ಹೊಸಪಾಯಲಯ್ಯ ಹಾಗೂ ಅವರ ಮಿಸ್ಸಸ್ಗೆ ಕೂಡ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಗುಡ್ ಮೇಡಮ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ಗೆ ಭಾರತಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಮರ್ತೋಯ್ತು. ನನ್ಗೆ ಪಾಪ ಅವರು 2 ವರ್ಷದಿಂದ ಇದನ್ನ ಹೇಳ್ತಾ ನಿಮ್ಮ ಸ್ಕಿನ್ ಸರಿ ಆಗ್ತದೆ, ಇದು ಯೂಸ್ ಮಾಡಿ ಅಂತೇಳಿ ಅವರು ಹೇಳಿದ್ರಿಂದ ನಾನು DXN ಗೆ ಜಾಯಿನ್ ಆಗ್ಲಿಕ್ಕೆ ಕಾರಣ. ಭಾರತಿ ತುಂಬಾ ಥ್ಯಾಂಕ್ಸ್. ಮತ್ತೆ ಇವರು ಭಾನುಕಲ ಸಹ ಹಾಗೆ ಪ್ರತಿ ಮಂತ್ ಅಲ್ಲಿ 3000 PV ಮಾಡ್ತಾರೆ. ಮತ್ತೆ ಅವರ ಡೌನ್ಲೈನ್ ಇದು ಸಹ ಅವರೇ ಹಣ ಹಾಕಿ ಒಂದು 3 ಮಂದಿಯನ್ನು ಸೇರಿಸಿದ್ದಾರೆ ಸರ್. ಅವರಿಗೆ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೆ ಸಹ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮೇಡಮ್ ಭಾನುಕಲಾ ಅವರೇ, ನಿಮ್ಮ ಒಂದು ಪ್ರೆಸೆಂಟೇಶನ್ ನೋಡಿದ್ರೆ ಒಂದು ಟಿವಿ ಸೀರಿಯಲ್ ಅಲ್ಲಿ ಬರ್ತದ ನೋಡಿ, ಆ ತರದಲ್ಲಿ ಪ್ರೆಸೆಂಟೇಶನ್ ಮಾಡಿದ್ರಿ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್. ಮತ್ತೆ ನೀವು ಹೇಳುವ ಸ್ಟೈಲ್ ಎಲ್ಲ ನೋಡಿದ್ರೆ ನೀವು ಅದನ್ನ ಒಳಗಡೆ ಎಷ್ಟು ಹೋಗಿದೆ ಅಂತ ನಮ್ಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಯಾವ ಪ್ರಾಡಕ್ಟ್ ನಿಮ್ಮ ಹತ್ರ, ನನಗೆ ಆಶ್ಚರ್ಯ ಆಯ್ತು. ನಮ್ಮ ಸ್ಟಾಕ್ ಪಾಯಿಂಟ್ ಅಲ್ಲೇ ಒಂದು 10-12 ಬೆಲ್ಲ ಸಿಗ್ಬೋದು, ನೀವೆಷ್ಟೋ 25 ಬೆಲ್ಲ ಇದೆ ಅಂತ ಹೇಳ್ತಾ ಇದ್ದೀರಿ. ಜಸ್ಟ್ ನೋಡಿ, ಒಂದು ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಬೇಕು ಯಾಕೆ ಅವರಿಗೆ ಪ್ರಾಡಕ್ಟ್ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ನೋಡಿದ್ರೆ ಮೂಡುಬಿದ್ರೆಗೆ ಒಂದು ಸ್ಟೇಟಸ್ ನೋಡಿ ಅವರು, ನಾವೆಲ್ಲ ನೀವೇನು ವರಿ ಮಾಡಬೇಡಿ ಮೇಡಮ್, ನಾವೆಲ್ಲ ಕೊರಿಯರ್ ಅಲ್ಲಿ ನೀವು ಜಸ್ಟ್ ಹೇಳಿದ್ರೆ ಸಾಕು. ಇಲ್ಲಿ ನಿನ್ನೆ ನೋಡಿ ಒಂದು ನಾನು ಕಲ್ಕಟ್ಟ ಕಳಿಸಿದೆ ಇಲ್ಲಿಂದ, RGGL ಸ್ಪಿರುಲಿನಾ ಅಲ್ಲ, ನೀವು ಜಸ್ಟ್ ನಮ್ಗೆ ಹೇಳಿ, ವಿ ವಿಲ್ ಮೇಕ್ ಅರೇಂಜ್ಮೆಂಟ್. ಡೈರೆಕ್ಟ್ ಆಗಿ ಅವರಿಗೆ ಬಿಲ್ ಬೇಕೋ ಅದರ ಬಿಲ್ ನಿಮ್ಗೆ ಕಳಿಸ್ತೀವಿ, ಆ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡ್ತೀವಿ. ಸೊ ಅದಕ್ಕೆ ನಿಮ್ಗೆ ಏನಾದ್ರೂ ಹೆಡ್ಏಕ್ ಇದ್ರೆ, ಕಳ್ಸ್ಲಿಕ್ಕೆ ತೊಂದರೆ ಇದ್ರೆ ಹೇಳಿ. ಸೊ ಓಕೆ, ಈಗ ನೀವು ನೋಡಿ ಬೆಲ್ಲ ತೋರಿಸ್ತಾ ಇದ್ದೀರಿ, ಒಂದು ಫೋಟೋ ತೆಗಿತೀನಿ ಮೇಡಮ್, 1 ಮಿನಿಟ್. ಮೇಡಮ್, ಯುವರ್ ಗುಡ್ ಲೀಡರ್, ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತೀರಾ. ಯಾಕೆಂದ್ರೆ ಲೇಡಿ ತುಂಬಾ ಚೆನ್ನಾಗಿ ಇತ್ತು ಪ್ರೆಸೆಂಟೇಶನ್, ಎಲ್ಲವನ್ನು ತೋರಿಸಿದ್ರಿ. ಲೀಡರ್ ಆದರೂ ಎಲ್ಲಾ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದಾಗ ನಮ್ಮ ಡೌನ್ ಲೈನ್ಗಳು ನಮ್ ತರನೇ ಡುಪ್ಲಿಕೇಶನ್ ಆಗ್ತಾರೆ. ನಾವು ಹೇಳೋದು, ನಾವು ಬರೀ ಒಂದು ಪೇಸ್ಟ್ ಅಲ್ಲಿ ಹೇಳೋದು ಒಂದಾದ್ರೆ ಅವ್ರು ನಮ್ ತರ ಬರೋದಿಲ್ಲ. ಡುಪ್ಲಿಕೇಶನ್ ಬಿಸ್ನೆಸ್ ಆಗ್ಲೇಬೇಕು. ತುಂಬಾ ನಾವೊಂದು ಫೋಟೋ ತಗೋತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಆಮೇಲೆ ಯಾರಾದ್ರೂ ನಿಮ್ಗೆ ಮೇಡಮ್ ಹತ್ರ ಕ್ವಶನ್ ಕೇಳಿದ್ರೆ ಕೇಳ್ಬೋದು. ನೋಡಿ, ಈಗ ನಮಗೆ ಇದು, ನಾನು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಹಿತಾಕ್ಷಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಹಿತಾಕ್ಷಿ ಅವರು ಇಂಥ ಒಂದು ಲೀಡರ್ ಅನ್ನ ನಮ್ಗೆ ಪರಿಚಯಿಸಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್. ಅದಕ್ಕಿಂತ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದ್ರೆ ಇವರಿಂದಾಗಿ ಈಗ ಇವರ ಒಂದು ಈಗ ಹೇಳಿದ ಒಂದು ಇಂಪ್ಯಾಕ್ಟ್ ಸ್ಟೇಟ್ಮೆಂಟ್ ಉಂಟಲ್ಲ, ದಿಸ್ ಇಸ್ ವೆರಿ ಗುಡ್. ಹಾಗಾಗಿ ಎಷ್ಟು ಜನ ಈಗ ಇಮಿಡಿಯೇಟ್ ಚೇಂಜ್ ಆಗ್ತಾರೆ. ಅವ್ರ ಮನೆಯಲ್ಲಿ ಇಷ್ಟು ಸ್ಟಾಕ್ ಇಡ್ತಾರೆ, ಮೈ ಹೋಮ್ ಮೈ ಶಾಪ್, ಇವರ ಒಂದು ಫೋಟೋ ನೋಡಿ, ಎಷ್ಟೋ ಸಲ ಫೋಟೋ ಹಾಕ್ತಾರೆ ಅವರು. ನನಗೆ ಟೈಮ್ ಇರೋದಿಲ್ಲ ಅದನ್ನು ಪುನಃ ಹಾಕ್ಲಿಕ್ಕೆ, ಬಟ್ ಅವ್ರು ನನಗೆ ಕಳಿಸ್ತಾ ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಯಾಕೆಂದ್ರೆ ನೀವು ಇದು ಶೋ ಅಪ್ ಮಾಡ್ಬೇಕು. ನೀವು ಬಿಸ್ನೆಸ್ ಅಂದ್ರೆ ಶೋ ಅಪ್. ಯಾಕೆಂದ್ರೆ ನಮ್ದು ಅಡ್ವರ್ಟೈಸ್ಮೆಂಟ್ ಇಲ್ಲ, ನಾವೇ ಹೇಮಾ ಮಾಲಿನಿ, ನಾವೇ ಏನು ಶಿಲ್ಪಾ ಶೆಟ್ಟಿ ಇದರಲ್ಲಿ. ಹಾಗಾಗಿ ಇರೋದ್ರಿಂದ ನೀವು ಶೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ಬೋದು. ನೋಡಿ, ಸ್ಟೇಟಸ್ ಹಾಕಿ ಅವರು ಎಷ್ಟು ಜನರಿಗೆ ಆ ಪ್ರಾಡಕ್ಟ್ ಅನ್ನ ಮುಟ್ಟಿಸ್ತಾ ಇದ್ದಾರೆ. ಆಮೇಲೆ ನಾನು ಹೇಳಿದಲ್ಲ ಮೂಡುಬಿದ್ರೆಗೆ ನೋಡಿ, ಅವರು ಕೆಲವು ಟೈಮ್ ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಯಾರೋ ಬೇರೆ ಇಂಥದ್ದೆಲ್ಲ ಬೇಕಾದಷ್ಟು ಬರ್ತದೆ, ನಿನಗೆ ಯಾಕೆ ಸುಮ್ಮನೆ ಇರು ಅಂತ ಹೇಳಿದ್ರೆ ಅವರು ಇಮಿಡಿಯೇಟ್ ಹೇರ್ ಕಲರ್ ಅನ್ನ ಸ್ಟಾಪ್ ಮಾಡ್ಬೋದು.
ಆದ್ರೆ ಅವರ ಸ್ಟಾಫ್ ನ ಹುಡುಕ್ಬಿಟ್ಟು ಪುನಃ ಅವನ ಹತ್ರ ಸಂಜೆ ಒಳಗೆ ಮುಟ್ಟಿಸಿದಾರೆ ನೋಡಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ ಎ ಬಿಸ್ನೆಸ್ ಮ್ಯಾನ್. ನಾನು ಹೇಳೋದು ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಷನ್ ಮಾಡಿದ್ರಿ ಮೇಡಮ್. ನಿಮ್ಗೂ ನಿಮ್ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ. ಈ ತರ ಒಂದು ಪ್ರೆಸೆಂಟೇಷನ್ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಕೊಡಿ. ನೀವು ಬಿಸಿ ಇರ್ತೀರಿ ಆದ್ರೂ ಕೂಡ ನಮ್ ಜೊತೆಗೆ ಒಂದು ಅರ್ಧ ಗಂಟೆ ಸ್ಪೇರ್ ಮಾಡಿದಿರಿ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಷನ್ ಮಾಡಿದ್ರಿ. ನಿಮ್ಮ ಅಪ್ಲೈನ್ ಭಾರತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರಿಗೆ ಒಂದು ಚಾನ್ಸ್ ಕೊಡೋಣ. ಓಕೆ, ಓವರ್ ಟು ಭಾರತಿ. ಓಕೆ ಓಕೆ, ಮ್ಯೂಟ್ ಆಗ್ತಾ ಇಲ್ಲ ಕಾಣ್ತಾ ಭಾರತಿ. 1 minute ಹೋಲ್ಡ್ ಮಾಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶೆಟ್ರೆ. ಥ್ಯಾಂಕ್ಸ್ ನಿಮ್ಗೆ ಸಹ, ಯಾಕೆಂದ್ರೆ ಇವರಿಗೆ ಸಹ ಅವಕಾಶ ಕೊಟ್ಟಿದ್ದೀರಿ. ಫಸ್ಟ್ ಆಫ್ ಆಲ್ ಹಿತಾಕ್ಷಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಯಾವಾಗ್ಲೂ ಅಷ್ಟೇ ಭಾರತ ಈ ಪಾತೇರ್ ನಾನಾಗ ಜಾಸ್ತಿ ಇರ್ತದೆ 100%. ನಾನ್ ನಿಮ್ಗೆ ಬಂದು ಹೆಲ್ಪ್ ಮಾಡ್ಬೋದು. ಬಟ್ ಯಾರು ನೀವು ಪ್ರಮೋಟ್ ಮಾಡ್ತೀರಿ ಅವರು ನೋಡುದು ನಿಮ್ಮನ್ನು, ನನ್ನನ್ನು ನೋಡುದಿಲ್ಲ. ನಾನ್ ಜಸ್ಟ್ ಬಂದು ಅವರಿಗೆ ಮೋಟಿವೇಟ್ ಮಾಡ್ಬೋದು, ಹೇಳ್ಬೋದು ಅಷ್ಟೇ. ಬಟ್ ನೀವು ಯಾವಾಗ ವರ್ಕ್ ಮಾಡ್ತೀರಿ, ನೀವ್ ಯಾವಾಗ ಹೇಳ್ತೀರಿ ಅದನ್ನೇ ನಾನು ಯಾವಾಗ್ಲೂ ಹೇಳ್ತೇನೆ. ಅವರಿಗೆ ಸ್ವಲ್ಪ ಆಗ ಹಿಂಜರಿಕೆ ಇತ್ತು ಸ್ಟಾರ್ಟ್ ಅಂದ್ರೆ, ಆಗ ನಾವು ಹೋಗ್ಲೇಬೇಕು 100%. ಬಟ್ ಅದ್ರ ಫಾಲೋ ಅಪ್ ಮಾಡಿ ಅವರ ಬಗ್ಗೆ ತಿಳಿಸಿ ಹೇಳುವಂತದ್ದು ಅತಿ ಮುಖ್ಯ. ಸೊ ಆ ಕೆಲಸವನ್ನು ಹಿತಾಕ್ಷಿ ಅಕ್ಕ ಭಾನುಕಾಲದ್ರಲ್ಲಿ ಮಾಡಿದ್ದಾರೆ. ಸೊ ಅದರಿಂದಾಗಿ ಅವರಿಗೆ 100% ಈ ರಿಸಲ್ಟ್ ಅನ್ನು ಕಾಣ್ಬೋದು ನೀವೆಲ್ಲರೂ ಸಹ. ಸೊ ಇದು ಸಿಸ್ಟಮ್. ಆಕ್ಚುಲಿ ನಾವು ಯಾವುದೇ ಪರ್ಸನ್ ಅನ್ನು ನಾವು ಇಲ್ಲ, ನಾವು ಯಾವಾಗ ಸಿಸ್ಟಮ್ ಅನ್ನು ಫಾಲೋ ಮಾಡ್ತೇವೆ ಟೀಮಿಗೆ ಸಹ ಡುಪ್ಲಿಕೇಟ್ ಆಗ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ಸ್ ಹಿತಾಕ್ಷಿ ಅಕ್ಕ, ಯಾಕೆಂದ್ರೆ ಅಷ್ಟು ಒಳ್ಳೆ ಡೆಮೋ ಎಲ್ಲ ತೋರಿಸಿದೀರಾ. ನೀವು ಇನ್ನೂ ಸಹ ಬೆಳಿಬೇಕು. ನೀವು ಇದ್ರಲ್ಲಿ ಇನ್ನೂ ಇನ್ವಾಲ್ವ್ ಆದಾಗ 100% ನೀವು ಆದಷ್ಟು ಬೇಗ ಡೈಮಂಡ್ಸ್ ಆಗ್ತೀರಿ. ಇದು ನನ್ನ ಒಂದು ಕಾನ್ಫಿಡೆನ್ಸ್. ಹಾಗೆ ಭಾನುಕಲಾ ಕೂಡ ಹಾಗೆ. ಸೊ ಅವರು ಸಹ ಹಾಗೆ ಹಿತಾಕ್ಷಿಯನ್ನೇ ಫಾಲೋ ಮಾಡಿ ಇವಾಗ ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡಿ, ನಾವು 3 ಸಹ ಲೈನ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇವೆ. ಈಗ ನನ್ನ ಹೊಸ ಟೀಮ್ ಬಂದವರು ಸಹ ಸೊ ನಾವ್ ಯಾವಾಗ ಅವರಿಗೆ ಕರೆಕ್ಟ್ ಡೈರೆಕ್ಷನ್ ಕೊಡ್ತೇವೆ, ಅವರು 100% ಸಿಸ್ಟಮ್ ಅನ್ನು ಫಾಲೋ ಮಾಡ್ತಾರೆ. ನಮ್ಮನ್ನು ಫಾಲೋ ಮಾಡೋದು ಇಲ್ಲಿ ಯಾವುದೇ ಅಗತ್ಯ ಇರುವುದಿಲ್ಲ, ಯಾಕಂದ್ರೆ ನಾವು ಇವತ್ತಿರ್ಬೋದು ನಾಳೆ ಇರುವುದಿಲ್ಲ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಎಲ್ರು ಸಹ ಸಿಸ್ಟಮ್ ಅನ್ನು ಫಾಲೋ ಮಾಡಿ. ಇಲ್ಲಿ ಯಾರು ಸಹ ಡಿಪೆಂಡೇಬಲ್ ಅಲ್ಲ, ಕಂಪನಿ ನಮ್ಗೆ ಎಲ್ಲ ಕೊಡ್ತದೆ. ಸೊ ನಾವು ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡಿದಾಗ ನಾವು 100% ಇಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ನಂಗೆ ಈ ಅವಕಾಶ ಕೊಟ್ಟಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಭಾರತಿ ಅವರೇ. ನಿಮ್ಮ ಟೀಮ್ ನೋಡಿ, ಈಗ ನಿಮ್ಮ ಒಂದು ಇನ್ಸ್ಪಿರೇಷನ್ ಇಂದಾನೇ ಈ ಟೀಮ್ ಬೆಳೀತದೆ ಅಂತ ನಾನು, ಯಾಕೆಂದ್ರೆ ಇಟ್ಸ್ ಕಾಲ್ಡ್ ವೈಬ್ರೇಷನ್ ಅಂತ ಹೇಳ್ತೇವೆ. ಯಾಕೆಂದ್ರೆ ನೀವು ವೈಬ್ರೇಟ್ ಆಗಿದ್ದೀರಿ, ಅದೇ ತರ ಹಿತಾಕ್ಷಿ ಅವರು ವೈಬ್ರೇಟ್ ಆಗಿದೆ, ಅದೇ ತರ ಭಾನುಕಲ್ ಅವರು ವೈಬ್ರೇಟ್, ಅದೇ ತರ ಇನ್ನು ಹೇಮಾ ಅವರು ಇದ್ದಾರೆ. ಇನ್ನೂ 2-3 ಆಲ್ರೆಡಿ ಜಾಯಿನ್ ಮಾಡಿದಿರಿ ಹೊಸ ಜನರನ್ನ. ಡೆಫಿನೆಟ್ಲಿ ಫಾಲೋ ಅಪ್ ಮಾಡಿ. ಟೀಮ್ ನಿಮ್ಮ ಜೊತೆಗಿದೆ. ನೀವು ಈ ಟೀಮ್ ಅನ್ನ ಮಾಡೆಲ್ ಆಗಿ ಇಟ್ಕೊಂಡು ದೊಡ್ಡದಾಗಿ ಬಿಸ್ನೆಸ್ ಅನ್ನ ಕಟ್ಟೋಣ. ನಾವು ಯಾವಾಗ್ಲೂ ನಿಮ್ ಜೊತೆಗೆ ನಾವಿದ್ದೀವಿ. ಓಕೆ, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಎಲ್ಲರೂ. ಥ್ಯಾಂಕ್ ಯು ಭಾರತಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಆನಂದ್ ಮಸ್ಲಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆನಂದ್ ಮಸ್ಲಿ ಅವರೇ ಮಾತಾಡ್ಲಿಕ್ಕೆ ಉಂಟಾ? ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ಮಂಜು ಅವರೇ. ಭಾರತಿ ಮೇಡಮ್ ಕರ್ನಾಟಕದ ಧರ್ಮಶೀಲ ಅಂತ ಹೇಳ್ಬೋದು. ವೆರಿ ಗುಡ್, ವೆರಿ ಗುಡ್. ನೋಡಿ ಭಾರತಿ ಅವರೇ, ನೀವು ಕರ್ನಾಟಕದ ಧರ್ಮಶೀಲ ಮೇಡಮ್ಗೆ ಕಂಪೇರ್ ಮಾಡಿದ್ದಾರೆ. ಓಕೆ, ಆಲ್ ದ ಬೆಸ್ಟ್. ಓಕೆ, ಮಂಜು ಅವರ ಕಂಪ್ಯಾರಿಸನ್ ನಿಜವಾಗ್ಲಿ ಅವರಿಗೂ ಅದೇ ರೀತಿ ಲೀಡರ್ಶಿಪ್ ತುಂಬಾ ಇದೆ. ತುಂಬಾ ಸ್ಪಿರಿಚುವಲ್ ಆಗಿ ಹೇಳ್ತಾರೆ. ಟೀಮ್ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಆ ಟೀಮ್ ಫಾಲೋ ಅಪ್ ಸಿಸ್ಟಮ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಬರ್ತಾರೆ ಹೋಗ್ತಾರೆ ಇಳಿತಾರೆ ಅದೆಲ್ಲ ಅಲ್ಲ. ನಾವು ಕ್ಲೀನ್ ಆಗಿ ನಿಂತಲ್ಲೇ ಹರಿಯ ನೀರಾಗಿ ಕೆಲಸ ಮಾಡ್ತೀವಲ್ಲ, ಅವಾಗ ನಾವು ಸಕ್ಸಸ್ ಕಾಣ್ಬೋದು ಸರ್. ಖಂಡಿತ ಅವ್ರು ಅದನ್ನೇ ಕರೆಕ್ಟ್. ಯಾಕಂದ್ರೆ 3000 PV ಮೇಲೆ, ಅವರ ಮೈ ಹೋಮ್ ಮೈ ಶಾಪ್ ಮೇಲೆ ಕಾನ್ಸಂಟ್ರೇಟ್. ಈಗ 3 ಜನನು ಮಾಡಿದ್ದಾರೆ, ಇನ್ನೂ 3 ಜನ ಮಾಡಿದ್ರೆ 6 ಜನ ಆಗೋಗ್ತಾರೆ. ಹಾಗಾಗಿ ಓಕೆ 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 ರೈಟ್. ಯಾರಾದ್ರೂ ಓಕೆ, ಆಲ್ ದ ಬೆಸ್ಟ್. ಯಾರಾದ್ರೂ ಮಾತಾಡ್ಲಿಕ್ಕಿದೆಯಾ? ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ನಾಳೆ ಬೆಳಿಗ್ಗೆ ಪುನಃ 7 ಗಂಟೆಗೆ ಮೀಟಿಂಗ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು.